ವೀಕ್ಷಕರೇ, ಏನೊಂದು 5 ದಿನಗಳ ಕಾಲ ಕದನ ವಿರಾಮ ಅಂತೇಳ್ಬಿಟ್ಟು ಟ್ರಂಪ್ ಏನು ಘೋಷಣೆ ಮಾಡಿದ್ದಾರೆ. ಅಮೇರಿಕಾ ದಾಳಿ ಮಾಡೋದು ನಿಲ್ಲಿಸಿರ್ಬೋದು, ಇಸ್ರೇಲ್ ಕೂಡ ದಾಳಿ ಮಾಡೋದನ್ನು ನಿಲ್ಲಿಸಿರ್ಬೋದು, ಆದರೆ ಇರಾನ್ ದಾಳಿ ಮಾಡೋದನ್ನು ನಿಲ್ಲಿಸಿಲ್ಲ. ಜೊತೆಗೇನೆ ಇರಾನ್ನಿಂದ ಪದೇ 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 ದಾಳಿಗೊಳಗಾಗ್ತಿದ್ವಲ್ಲ ಸೌದಿ ಅರೇಬಿಯಾ, UAE, ಅವು ಕೂಡ ಇವಾಗ ಪ್ರತಿ ದಾಳಿಗೆ ಮುಂದಾಗ್ತಿದ್ದಾವೆ. ಸೌದಿಯ ಅರಸರೆಲ್ಲರೂ ಸೇರಿಕೊಂಡು ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಸೌದಿ ಇರ್ಬೋದು, ಬಹ್ರೇನ್ ಇರ್ಬೋದು, ಕತಾರ್ ಇರ್ಬೋದು, ಕುವೈತ್ ಇರ್ಬೋದು, ಎಲ್ಲ ದೇಶಗಳು ಕೂಡ ಈ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡಿದ್ರು ಕೂಡ ಸದ್ಯದ ಮಟ್ಟಿಗೆ ಸೌದಿ ಅರೇಬಿಯಾ ಮತ್ತು UAE, ಯುನೈಟೆಡ್ ಅರಬ್ ಎಮಿರೇಟ್ಸ್, ಈ ಎರಡೂ ದೇಶಗಳು ಇರಾನ್ಗೆ ಪಾಠ ಕಲಿಸ್ಬೇಕು ಅಂತ ನಿರ್ಧಾರ ಮಾಡಿದ್ದಾವೆ. ಏನಕ್ಕೆ ನಿರ್ಧಾರ ಮಾಡಿದ್ದಾವೆ ಅಂತ ನೋಡೋದಾದರೆ, ಈಗಾಗಲೇ ಸಾವಿರಾರು ಕ್ಷಿಪಣಿ ಮತ್ತು ಡ್ರೋನ್ಗಳನ್ನು ಈ ಎರಡೂ ದೇಶಗಳು ತಮ್ಮ ನೆಲದ ಮೇಲೆ ದಾಳಿಯನ್ನು ಕಂಡಿವೆ. ಎಷ್ಟು ಮಟ್ಟಿಗೆ ಅಂದರೆ, ಮೊದಲಿಗೆ ಏನೊಂದು ಸೌದಿ ಅರೇಬಿಯಾದಲ್ಲಿ ಮತ್ತು UAEನಲ್ಲಿ ಅಮೆರಿಕಾದ ನೌಕಾನೆಲೆ ಏನಿತ್ತು, ವಾಯುನೆಲೆ ಏನಿತ್ತು, ಅದ್ರ ಮೇಲೆ ದಾಳಿಗಳು ನಡೀತಾ ಇತ್ತು. ಈ ದೇಶಗಳಿಗೂ ಒಂದು ರೀತಿ ಅರ್ಥ ಆಯಿತು, ಹೌದು ಈ ಯುದ್ಧ ನಮ್ಮ ಮೇಲಲ್ಲ, ಈ ಯುದ್ಧ ನಡೀತಾ ಇರೋದು ಅಮೆರಿಕ ವಿರುದ್ಧ, ಹಂಗಾಗಿ ಅಮೆರಿಕ ನೆಲೆಗಳನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ. ಆದರೆ ಮುಂದಿನ ದಿನಗಳಲ್ಲಿ ಮುಂದುವರೆದ ಒಂದು ಇರಾನ್ ಏನು ಮಾಡ್ತು, ಸೌದಿ ಅರೇಬಿಯಾದ ಅರಾಮ್ಕೋ ಅಂತ ಒಂದು ತೈಲ ಘಟಕದ ಮೇಲೆ ದಾಳಿ ಮಾಡ್ತು. ಆದಮೇಲೆ ಏನೊಂದು UAEನಲ್ಲಿರುವಂಥ ದುಬೈ ಇರ್ಬೋದು, ಅಬುದಾಬಿ ಇರ್ಬೋದು, ಅಲ್ಲೆಲ್ಲ ಏರ್ಪೋರ್ಟ್ಗಳ ಮೇಲೆ, ಬಂದರುಗಳ ಮೇಲೆ ದಾಳಿ ಮಾಡೋಕ್ಕೆ ಶುರು ಮಾಡ್ತು. ಈ ಮೂಲಕ ಏನಾಯಿತು ಅಂದರೆ, ಇರಾನ್ ಕೂಡ ಒಂದು ಮುಸ್ಲಿಂ ದೇಶ ಅನ್ನೋ ಅನುಕಂಪ ಏನಿತ್ತಲ್ಲ ಈ ಕೊಲ್ಲಿ ರಾಷ್ಟ್ರಗಳಿಗೆ, ಆ ಅನುಕಂಪ ನಿಧಾನವಾಗಿ ಜಾರಕ್ಕೆ ಶುರುವಾಯಿತು. ಯಾಕೆಂದರೆ ಇರಾನ್ ಮಾಡ್ತಿರೋಂಥ ಏನು ಕೃತ್ಯಗಳಿದೆಯಲ್ಲ, ಅದನ್ನು ಇನ್ನೆಷ್ಟು ದಿನ ಸಹಿಸೋದು ಅನ್ನೋ ಪ್ರಶ್ನೆ ಆ ರಾಷ್ಟ್ರಗಳಲ್ಲಿನ ನಾಯಕತ್ವಕ್ಕೆ ಮೂಡ್ತಾ ಇದೆ. ಅದೇ ಕಾರಣದಿಂದಾಗಿ ಈ ಎರಡೂ ದೇಶಗಳು ಈಗ ಯುದ್ಧಕ್ಕೆ ಸಜ್ಜಾಗ್ತಿದ್ದಾವೆ. ಇಷ್ಟು ದಿನ ನಾವು ರಕ್ಷಣಾತ್ಮಕವಾಗಿ ಆಟ ಆಡಿದ್ವಿ. ಏನೊಂದು ಕ್ಷಿಪಣಿಗಳು ಬರ್ತಿತ್ತು ಇರಾನ್ನಿಂದ, ಏನು ಡ್ರೋನ್ಗಳು ಬರ್ತಿತ್ತು, ಅದನ್ನು ತಡೆಯುವಂಥ ಕೆಲಸ ಮಾಡ್ತಿದ್ವಿ. ಆದರೆ ಈ ರಕ್ಷಣಾತ್ಮಕ ಆಟ ಇನ್ನೆಷ್ಟು ದಿನ ಅಂತ ಹೇಳ್ಬಿಟ್ಟು ಸೌದಿ ಮತ್ತು UAE ಕೇಳ್ತಾ ಇದೆ. ಯಾಕೆಂದರೆ ಇರಾನ್ನಿಂದ ಬರುವಂಥ ಡ್ರೋನ್ಗಳಿರ್ಬೋದು ಮತ್ತು ಕ್ಷಿಪಣಿಗಳಿರ್ಬೋದು, ಅವುಗಳು ತುಂಬ ಕಡಿಮೆ ವೆಚ್ಚದ ಡ್ರೋನ್ ಮತ್ತು ಕ್ಷಿಪಣಿಗಳು. ಅದನ್ನು ಉಡಾಯಿಸೋದಕ್ಕೆ ಇವ್ರ ಹತ್ರ ಇರೋ ವಾಯು ರಕ್ಷಣಾ ವ್ಯವಸ್ಥೆ ಏನಿದೆ, ಆ ಒಂದು ವಾಯು ರಕ್ಷಣಾ ವ್ಯವಸ್ಥೆ ಮೂಲಕ ಸಾವಿರಾರು ಡಾಲರ್ ಲಕ್ಷಾಂತರ ಡಾಲರ್ ಮೌಲ್ಯದ ಒಂದೊಂದು ಕ್ಷಿಪಣಿಗಳನ್ನು ಆರ್ಬಿಡ್ತಾ ಇದ್ದಾರೆ. ಅಂದರೆ ಇರಾನ್ನಿಂದ ಕೇವಲ $20,000 ಮೌಲ್ಯದ ಒಂದು ಡ್ರೋನ್ ಬಂದರೆ ಅದನ್ನು ಇಂಟರ್ಸೆಪ್ಟ್ ಮಾಡೋದಕ್ಕೆ, ಅದನ್ನು ಒಡೆದುರುಳಿಸೋದಕ್ಕೆ ಸೌದಿ ಮತ್ತು UAE ಬಳಸ್ತಾ ಇರೋವಂಥ ಕ್ಷಿಪಣಿಗಳದು 20 ಲಕ್ಷ, 20,000 ಎಲ್ಲಿ, 20 ಲಕ್ಷ ಎಲ್ಲಿ. ಹಾಗಾಗಿ ಈ ಒಂದು ಆರ್ಥಿಕ ಯುದ್ಧದಲ್ಲೂ ಕೂಡ ಕೇವಲ ಇದು ಭೌತಿಕ ಯುದ್ಧ ಮಾತ್ರ, ಇದು ಆರ್ಥಿಕ ಯುದ್ಧ ಕೂಡ. ಈ ಯುದ್ಧದಲ್ಲೂ ಕೂಡ ಸೌದಿ ಮತ್ತು UAE ಎರಡೂ ದೇಶಗಳು ಸೋಲ್ತಾ ಇದ್ದಾವೆ. ಒಂದು ಕಡೆ ನೂರಾರು ಕ್ಷಿಪಣಿಗಳು, ನೂರಾರು ಡ್ರೋನ್ಗಳು ಬಂದಂಥ ಸಮಯದಲ್ಲಿ ಇವರೆಷ್ಟೇ ಇಂಟರ್ಸೆಪ್ಟ್ ಮಾಡಿದ್ರು ಒಂದು 10-20 ಡ್ರೋನ್ಗಳು ನೆಲಕ್ಕೆ ಅಪ್ಪಳಿಸ್ತವೆ. ಆ ಮೂಲಕ ಈ ಒಂದು ಸೌದಿ ಇರ್ಬೋದು, UAEನೇ ಇರ್ಬೋದು, ಅದಕ್ಕೆ ಆ ದೇಶಗಳಿಗೆ ಮೂಲಸೌಕರ್ಯ ನಷ್ಟ ಆಗುತ್ತೆ. ಅದ್ರ ಜೊತೆಗೆ ಇವರು ಆರಿಸ್ತಿರೋ ಇಂಟರ್ಸೆಪ್ಟರ್ ಮಿಸೈಲ್ಗಳು, ಅದರದ್ದು ವೆಚ್ಚ ಆಗ್ತಿದೆ. ಈಗಾಗಲೇ ಬಹುತೇಕ ಇಂಟರ್ಸೆಪ್ಟರ್ ಮಿಸೈಲ್ಗಳು ಖಾಲಿಯಾಗೋ ಅಂತ ಕೂಡ ತಲುಪಿಬಿಟ್ಟಿದೆ. ಹಂಗಾಗಿ ಇವು ಇಷ್ಟು ದಿನ ರಕ್ಷಣಾತ್ಮಕವಾಗಿ ಆಟ ಆಡಿದ್ದು ಸಾಕು, ಇನ್ಮೇಲಿಂದ ನಾವು ಪ್ರತಿ ದಾಳಿ ನಡ್ಸಕ್ಕೆ ಹೋಗೋಣ. ಇದೇ ಮೊದಲ ಬಾರಿಗೆ ಈ ಎರಡು ದೇಶಗಳೇನು ಮಾಡಿದ್ದಾವೆ, ಅಮೇರಿಕ ಮತ್ತು ಇಸ್ರೇಲಿಗೆ ಕೈ ಜೋಡಿಸ್ತೀವಿ ಅಂತ ಹೇಳಿದ್ದಾವೆ. ಯಾವ ರೀತಿ ಕೈ ಜೋಡಿಸ್ತವೆ ಅದನ್ನು ನಾನು ಮುಂದಿನ ಸ್ಲೈಡ್ಗಳಲ್ಲಿ ಹೇಳ್ತೀನಿ. ಆದರೆ ಈ ಕೈ ಜೋಡಿಸ್ತೀವಿ ಅಂತ ನಿರ್ಧಾರ ಮಾಡಿದೆಯಲ್ಲ ಈ ಕೊಲ್ಲಿ ರಾಷ್ಟ್ರಗಳು, ಅದು ಅತ್ಯಂತ ಪ್ರಮುಖ ಇವಾಗಿನ ಕಾಲಘಟ್ಟಕ್ಕೆ. ಇನ್ನು ಯಾವ ರೀತಿ ಕೈ ಜೋಡಿಸ್ತವೆ ಅಂದರೆ, ಇರಾನ್ ಮತ್ತು ಅಮೆರಿಕ ಈ ಎರಡೂ ದೇಶಗಳ ಜೊತೆ ಒಂದು ಏನು ಮಾಡ್ತಾ ಇತ್ತು, ಈ ಕೊಲ್ಲಿ ರಾಷ್ಟ್ರಗಳು ಸಂಧಾನದ ಮಾತುಕತೆ ಮಾಡ್ತಾ ಇದ್ವು. ಸಂಧಾನದ ಮಾತುಕತೆ ಅಂದ್ರೇನು, ಇಲ್ಲ ಇರಾನ್ ಏನಿದೆ, ಇರಾನ್ ಒಂದು ರೀತಿಯಾದಂಥ ಒಂದು 16 ಜನ ಮಕ್ಕಳಿರೋಂಥ ಒಂದು ಕುಟುಂಬದಲ್ಲಿ ಒಬ್ಬ ಮಗ ಏನೋ ದಾರಿ ತಪ್ಪಿದ್ದಾನೆ, ಅಂಥ ಒಬ್ಬ ಮಗ ಆತನ ಸರಿ ದಾರಿಗೆ ತರೋಣ, ಆತನ ಬಗ್ಗೆ ನಮ್ಗೆ ಅನುಕಂಪ ಇದೆ, ಆತನ ಜೊತೆ ಮಾತುಕತೆ ಮೂಲಕ ಸಮಸ್ಯೆ ಬಗೆಹರಿಸ್ಕೊಳ್ಳಿ. ಏನು ಇರಾನ್ ಬೇರೆ ಬೇರೆ ಉಗ್ರ ಸಂಘಟನೆಗಳಿಗೆ ಹಣ ನೀಡ್ತಿದೆ ಅನ್ನೋ ಆರೋಪ ಇದೆ, ಜೊತೆಗೆ ತನ್ನಲ್ಲೇ ಒಂದು ಅಣುಬಾಂಬ್ ತಯಾರು ಮಾಡೋದಕ್ಕೆ ಪ್ರಯತ್ನ ಪಡ್ತಿದೆ ಅನ್ನೋದು, ಅವೆಲ್ಲದನ್ನು ನಾವು ಮಾತುಕತೆ ಮೂಲಕ ಬಗೆಹರಿಸ್ಕೊಳ್ಳೋಣ. ಈ ಒಂದು ಪ್ರದೇಶದಲ್ಲಿ ಶಾಂತಿ ನೆಲೆಸಬೇಕು. ನಮಗೇನು ಭಾರತೀಯರಿಗೆ ಆ ಪ್ರಾಂತ್ಯ ಏನಿದೆ ಅದು ಪಶ್ಚಿಮ ಏಷ್ಯಾ ಆಗುತ್ತೆ, ಇನ್ನು ಯುರೋಪಿಯನ್ನರು ಅಮೇರಿಕನ್ರಿಗೆ ಅದು ಮಧ್ಯಪ್ರಾಚ್ಯ ಆಗುತ್ತೆ, ಮಿಡ್ಲ್ ಈಸ್ಟ್ ಆಗುತ್ತೆ. ಆ ಒಂದು ಮಿಡ್ಲ್ ಈಸ್ಟ್ ರೀಜನ್ ಏನಿದೆಲ್ಲ, ಆ ರೀಜನ್ನಲ್ಲಿ ಶಾಂತಿ ನೆಲೆಸಬೇಕು ಅಂತ ಹೇಳ್ಬಿಟ್ಟು ಸೌದಿ ಮತ್ತು UAE ಆಸೆ ಹೊಂದಿದ್ವು. ಆದರೆ ಅವರ ಆಸೆಗಳು, ಅವರ ಕನಸುಗಳು, ಅವರ ಆಶಾವಾದಕ್ಕೆ ತಕ್ಕಂಗೆ ಇರಾನ್ ನಡ್ಕೊಂತಿಲ್ಲ. ಹಂಗಾಗಿ ಕೊಲ್ಲಿ ರಾಷ್ಟ್ರದ ಮೇಲೆ ಪದೇ ಪದೇ ವಿನಾಕಾರಣ ದಾಳಿ ಮಾಡ್ತಿರೋಂಥ, ಅದರಲ್ಲೂ ಕೂಡ ಡಿಸ್ಯಾಲಿನೇಷನ್ ಘಟಕಗಳು, ವಾಟರ್ ಡಿಸ್ಯಾಲಿನೇಷನ್ ಅಂದರೆ ಸಮುದ್ರದ ನೀರನ್ನು, ಸಮುದ್ರದ ಉಪ್ಪು ನೀರನ್ನು ಒಂದು ರೀತಿ ಕುಡಿಯಲು ಯೋಗ್ಯವಾದ ನೀರನ್ನಾಗಿ ಪರಿವರ್ತಿಸ್ಕೊಂಡು
ಅದಕ್ಕೆ ಮಿನರಲ್ಗಳನ್ನು ಮಿಕ್ಸ್ ಮಾಡಿ ಸಿಹಿ ನೀರಾಗಿ ಪರಿವರ್ತಿಸ್ಕೊಂಡು ಅದನ್ನು ಕುಡಿತಾ ಇದ್ವು ಈ ದೇಶಗಳು. ಆ ಒಂದು ಜಲ ಸಂಸ್ಕರಣಾ ಘಟಕಗಳನ್ನು ದಾಳಿ ಮಾಡ್ತಿರೋದ್ರಿಂದಾಗಿ ಇರಾನ್ ವಿರುದ್ಧ ಪ್ರತೀಕಾರ ತೀರಿಸ್ಕೊಳ್ಬೇಕು ಅಂತ ಕೊಲ್ಲಿ ರಾಷ್ಟ್ರಗಳು ಮುಂದಾಗಿದ್ದಾವೆ. ಕೊಲ್ಲಿ ರಾಷ್ಟ್ರಗಳಿಗೆ ಇನ್ನೂ ಒಂದು ಟೆನ್ಷನ್ ಏನಂದರೆ ಅವುಗಳ ಆರ್ಥಿಕತೆ ಕಂಟಕ ಆಗಿರೋದು. ಒಂದು ಕಡೆ ಅರ್ಮುಜ್ ಜಲಸಂಧಿಯಲ್ಲಿ ತೈಲ ಮತ್ತು LPG ಹಡಗುಗಳನ್ನು ಸಾಗಾಟಕ್ಕೆ ಬಿಡ್ತಿಲ್ಲ. ಮತ್ತೊಂದು ಕಡೆ ಈ ಒಂದು ತೈಲ ಉತ್ಪಾದನೆ ಮೂಲಸೌಕರ್ಯಕ್ಕೆ ದಾಳಿ ಮಾಡೋದ್ರಿಂದಾಗಿ LPG ಅನಿಲ ಆಗಲಿ ಪೆಟ್ರೋಲಿಯಂ ತೈಲ ಆಗಲಿ ಅದನ್ನು ಉತ್ಪಾದನೆ ಮಾಡಿ ಹಡಗುಗಳಿಗೆ ತುಂಬಕ್ಕಾಗ್ತಿಲ್ಲ. ಇಂಥ ಸಮಯದಲ್ಲಿ ಕೊಲ್ಲಿ ರಾಷ್ಟ್ರಗಳ ಆರ್ಥಿಕತೆ ಮೂಲನೇ ಅದು. ಏನು ನೈಸರ್ಗಿಕ ಸಂಪನ್ಮೂಲ ಇದೆ ಅದನ್ನು ಮಾರ್ಕಂಡೇ ಅವರು ದುಡ್ಡು ಮಾಡ್ಕೊಂತಿದ್ದು. ಆ ಒಂದು ಆರ್ಥಿಕತೆಯ ಮೂಲಕ್ಕೇ ಪೆಟ್ಟು ಕೊಟ್ಬಿಟ್ಟಿದೆ ಇರಾನ್. ಈಗೆಲ್ಲ ಆಗೋದ್ರಿಂದ ಬರೀ ತೈಲ ಮಾತ್ರ ಇಲ್ಲ, ಪ್ರವಾಸೋದ್ಯಮ ಏನಿದೆ ಕೊಲ್ಲಿ ರಾಷ್ಟ್ರಗಳು ಅವು ಗೊತ್ತು ಇನ್ನೆಷ್ಟು ದಿನ ನಮ್ಮಲ್ಲಿ ತೈಲ, ಹಾಗಾಗಿ ಪ್ರವಾಸೋದ್ಯಮಕ್ಕೆ ಇನ್ನೊಂದಷ್ಟು ನಾವು ಒತ್ತು ಕೊಡೋಣ ಅಂತ ಹೇಳ್ಬಿಟ್ಟು ಪ್ರವಾಸೋದ್ಯಮ ತಾಣಗಳನ್ನು ಅಭಿವೃದ್ಧಿ ಪಡಿಸ್ತಾ ಇದ್ವು. ಅದಕ್ಕೂ ಕೂಡ ಪೆಟ್ಟು ಬಿದ್ದಿದೆ. ಏರ್ಪೋರ್ಟೇ ಬಂದಾಗಿದ್ದರೆ ಯಾರು ಬರ್ತಾರೆ ಪ್ರವಾಸಿಗರು ಅಂತ ಪರಿಸ್ಥಿತಿ. ಜೊತೆಗೆ ರಿಯಲ್ ಎಸ್ಟೇಟ್ ಭಾರತೀಯರಿಗೂ ಅಷ್ಟೇ, ದುಬೈಯಲ್ಲಿ ಒಂದು ಸೈಟ್ ತಗೊಳ್ಬೇಕು ಅನ್ನೋದು ಬಹುಕಾಲದ ಕನಸು ಭಾರತೀಯರಿಗೆ. ಮತ್ತು ದುಬೈಯಲ್ಲಿರೋ ಪಾಮ್ ಐಲ್ಯಾಂಡ್ಗಳಿರ್ಬೋದು, ಅಂಥ ಐಲ್ಯಾಂಡ್ಗಳಲ್ಲಿ ಒಂದು ದೊಡ್ಡ ದೊಡ್ಡ ಫ್ಲಾಟ್ ಖರೀದಿ ಮಾಡಬೇಕು ಅನ್ನೋದು ಪ್ರತಿಷ್ಠೆಯ ಪ್ರಶ್ನೆ. ಆ ರೀತಿಯಾಗಂಥ ಒಂದು ರಿಯಲ್ ಎಸ್ಟೇಟ್ ಎಂಪೈರ್ಗಳನ್ನ ಏನು ಸ್ಥಾಪನೆ ಮಾಡ್ಕೊಂಡಿದ್ವು, ದುಬೈ ಇರ್ಬೋದು, ಅಬುದಾಬಿ ಇರ್ಬೋದು, ಆ ದೇಶಗಳಿಗೆ ಕೂಡ ಈ ಒಂದು ಯುದ್ಧದಿಂದ ಹೊಡೆತ ಬೀಳ್ತಾ ಇದೆ. ಈ ಎಲ್ಲ ಕಾರಣದಿಂದಾಗಿ ಅವೆಲ್ಲ ಒಂದು ರೀತಿ ಪ್ರತೀಕಾರ ತೀರಿಸ್ಕೊಳ್ಳೋದಕ್ಕೆ ಇರಾನ್ ವಿರುದ್ಧ ಮುಂದಾಗಿದೆ. ಈ ಪ್ರತೀಕಾರದ ಭಾಗ ಹೆಂಗೆ, ಪ್ರತೀಕಾರ ತೀರಿಸ್ಕೊಳ್ಳೋದು ಹೆಂಗೆ ಅಂದರೆ, ಮೊದಲಿಗೆ ಅಮೇರಿಕಾ ದಾಳಿಗೆ ತಮ್ಮ ವಾಯು ಪ್ರದೇಶವನ್ನು ಬಿಟ್ಕೊಡೋದಕ್ಕೆ ಮುಂದಾಗಿದೆ. ಇದುವರೆಗೂ ಏನಾಗ್ತಿತ್ತು ಅಂದರೆ, ಯಾವುದೇ UAE ಇರ್ಬೋದು, ಕತಾರ್ ಇರ್ಬೋದು, ಬಹರೇನ್ ಇರ್ಬೋದು, ಸೌದಿ ಅರೇಬಿಯಾ ಇರ್ಬೋದು, ಆ ದೇಶಗಳು ನೀವು ವಾಯು ದಾಳಿ ಮಾಡಬೇಕಾ, ನೀವೇನಾದರೂ ಇರಾನ್ ಮೇಲೆ ನೀವು ಬಾಂಬ್ಗಳನ್ನ ಹಾಕ್ಬೇಕಾ, ನಮ್ಮ ವಾಯು ಪ್ರದೇಶ ಬಳಸ್ಕೊಂಬೇಡಿ, ಯಾಕೆಂದರೆ ನಾವು ತಟಸ್ಥವಾಗಿದ್ದೀವಿ. ಈ ಯುದ್ಧದಲ್ಲಿ ನಾವು ನಿಮ್ಮ ಪರಾನೂ ಇಲ್ಲ, ನಿಮ್ಮ ವಿರುದ್ಧನೂ ಇಲ್ಲ. ನಾವು ಇರಾನ್ ಪರಾನೂ ಇಲ್ಲ, ಇರಾನ್ ವಿರುದ್ಧನೂ ಇಲ್ಲ, ನಮಗೂ ಯುದ್ಧಕ್ಕೂ ಸಂಬಂಧ ಇಲ್ಲ, ನಾವು ದೂರದಲ್ಲಿದ್ದೀವಿ ಅಂತ ಹೇಳ್ಬಿಟ್ಟು ಒಂದು ರೀತಿ ಅಲಿಪ್ತ ನೀತಿ, ಒಂದು ರೀತಿ ತಟಸ್ಥ ನೀತಿಯನ್ನು ಅನುಸರಿಸ್ತಾ ಇದ್ವು. ಆದರೆ ಈ ತಟಸ್ಥ ನೀತಿಯನ್ನು ಬಿಟ್ಕೊಟ್ಟು ವಾಯು ಪ್ರದೇಶಗಳನ್ನು ಸಮಗ್ರವಾಗಿ ಬಳಕೆ ಮಾಡ್ಕೊಳ್ಳಿ, ನಮ್ಮ ವಾಯು ಪ್ರದೇಶ ಬಳಕೆ ಮಾಡ್ಕೊಳ್ಳಿ, ನಮ್ಮ ಏರ್ಪೋರ್ಟ್ಗಳಲ್ಲೇ ಬಂದು ನೀವು ಲ್ಯಾಂಡ್ ಮಾಡಿ ಅಲ್ಲಿಂದ ಇಂಧನ ತುಂಬಿಸ್ಕೊಂಡು ಹೋಗಿ ದಾಳಿ ಮಾಡಿ ಇರಾನ್ ಮೇಲೆ ಅಂತ ಹೇಳ್ಬಿಟ್ಟು ಮೊದಲಿಗೆ ಈ ಎರಡೂ ದೇಶಗಳು ತಮ್ಮ ವಾಯು ಪ್ರದೇಶ ಮತ್ತು ವಾಯು ನೆಲೆಗಳನ್ನು ಬಿಟ್ಕೊಡಕ್ಕೆ ಮುಂದಾಗಿದ್ದಾವೆ. ಆ ನಂತರ ಇರಾನ್ ವಿರುದ್ಧ ಯುದ್ಧಕ್ಕೆ ನಿಲ್ಲಕ್ಕೆ ರೆಡಿಯಾಗಿದೆಯಲ್ಲ ಈ ಸೌದಿ ಅರೇಬಿಯಾ ಮತ್ತು UAE, ಈ ಎರಡೂ ದೇಶಗಳು ದೊಡ್ಡ ಮಟ್ಟದಲ್ಲಿ ಯುದ್ಧ ಮಾಡಬೇಕು ಅಂದರೆ ಇವುಗಳ ಬಳಿ ದಾಳಿ ಸಾಮರ್ಥ್ಯ ಇರಬೇಕು. ಈ ದಾಳಿ ಸಾಮರ್ಥ್ಯದ ವಿಚಾರಕ್ಕೆ ಬಂದರೆ ಇವು ಮೊದಲಿನಿಂದಲೂ ಅಂದರೆ ಸುಮಾರು 3-4 ದಶಕಗಳಿಂದನೂ ಇವೆಲ್ಲ ದೇಶಗಳು ಅಮೇರಿಕಾಗೆ ತಮ್ಮ ರಕ್ಷಣೆಯ ಜವಾಬ್ದಾರಿಯನ್ನು ಕೊಟ್ಬಿಟ್ಟಿದ್ವು. ಅಮೇರಿಕಾ ಏನು ಹೇಳಿತ್ತು, ನಿಮ್ಮೆಲ್ಲ ರಾಷ್ಟ್ರಗಳ ರಕ್ಷಣೆಯ ಜವಾಬ್ದಾರಿ ನಂದು, ನಾವು ಅಲ್ಲಿ ಏರ್ ಬೇಸ್ ಮಾಡ್ಕೊತೀವಿ ಮತ್ತು ನೇವಲ್ ಬೇಸ್ ಮಾಡ್ಕೊತೀವಿ, ನೌಕಾ ನೆಲೆ ಮಾಡ್ಕೊತೀವಿ, ನಾವು ನಿಮಗೆ ರಕ್ಷಣೆ ಕೊಡ್ತೀವಿ, ನೀವು ಏನು ಮಾಡಬೇಡಿ, ನೀವು ನಿಮ್ಮ ಪೆಟ್ರೋಲ್ ಬಿಸ್ನೆಸ್ ಏನಿದೆ ಅದನ್ನು ಮಾಡಿ, ತೈಲ ಬಿಸ್ನೆಸ್ ಏನಿದೆ ಅದನ್ನು ಮಾಡಿ ಅಂತ ಹೇಳ್ಬಿಟ್ಟಿತ್ತು ಅಮೇರಿಕಾ. ಹಂಗಾಗಿ ಜೊತೆಗೆ ತೈಲ ಬಿಸ್ನೆಸ್ನ ನೀವು ತೈಲ ಮಾರಾಟ ಮಾಡ್ತಿರಲ್ಲ ಅದನ್ನು ಡಾಲರ್ನಲ್ಲೇ ಮಾರಬೇಕು, ಬೇರೆ ಯಾವ ಕರೆನ್ಸಿನಲ್ಲೂ ಮಾರಬಾರ್ದು ಅಂತ. ಈ ಮೂಲಕ ಪೆಟ್ರೋ ಡಾಲರ್ ಆರ್ಥಿಕತೆ ಅನ್ನೋದು ರೂಪುಗೊಂಡಿತ್ತು ಕೊಲ್ಲಿ ರಾಷ್ಟ್ರಗಳಲ್ಲಿ. ಈ ಪೆಟ್ರೋ ಡಾಲರ್ ಆರ್ಥಿಕತೆಯಿಂದ ಏನಾಗ್ತಿತ್ತು, ಅಮೇರಿಕಾಗೆ ಸಾಕಷ್ಟು ಪ್ರಮಾಣದಲ್ಲಿ ಹಣ ಹರಿದು ಬರ್ತಿತ್ತು. ಜೊತೆಗೆ ಇದೇ ಹಣವನ್ನು ಅಮೇರಿಕಾ ಇದೇ ಕೊಲ್ಲಿ ರಾಷ್ಟ್ರಗಳಲ್ಲಿ ಮೂಲಸೌಕರ್ಯ ಅಭಿವೃದ್ಧಿ ಮಾಡೋದಕ್ಕೆ, ದೊಡ್ಡ ದೊಡ್ಡ ಏರ್ಪೋರ್ಟ್ಗಳು ಬಂದರುಗಳು ನಿರ್ಮಾಣ ಮಾಡೋದಕ್ಕೆ, ಜೊತೆಯಲ್ಲೇ ಡಾಟಾ ಸೆಂಟರ್ಗಳು ಸ್ಥಾಪನೆ ಮಾಡೋದಕ್ಕೆ ಏನು ಅಮೇರಿಕನ್ ಕಂಪ್ನಿಗಳಿದ್ವು ಅವು ಇಲ್ಲಿ ಬಂದು ಹೂಡಿಕೆ ಮಾಡ್ತಿದ್ವು. ಅಂದರೆ ಹಣ ರೊಟೇಷನ್ ಆಗ್ತಿತ್ತು, ಪೆಟ್ರೋ ಡಾಲರ್ ವ್ಯವಸ್ಥೆ ಇತ್ತು. ಈ ಕೊಲ್ಲಿ ರಾಷ್ಟ್ರಗಳಿಗೆ ಅವುಗಳ ರಕ್ಷಣೆಯ ಟೆನ್ಷನ್ ಇರಲಿಲ್ಲ. ಆದರೆ ಇವಾಗ ಇರಾನ್ನಿಂದಾಗಿ ಕೊಲ್ಲಿ ರಾಷ್ಟ್ರಗಳಿಗೆ ರಕ್ಷಣೆಯ ಟೆನ್ಷನ್ ಶುರುವಾಗಿದೆ. ಹಂಗಾಗಿ ನಮ್ಮ ರಕ್ಷಣೆ ನಾವೇ ಮಾಡ್ಕೊಬೇಕು. ಆ ಕಾರಣದಿಂದಾಗಿ ಅಮೇರಿಕಾಗೆ ನಾವು ಸಪೋರ್ಟ್ ಮಾಡೋಣ, ಪೆಟ್ರೋ ಡಾಲರಲ್ಲೇ ಕಂಟಿನ್ಯೂ ಆಗೋಣ, ಜೊತೆಯಲ್ಲೇನೆ ನಾವೆಲ್ಲರೂ ಸೇರಿ ಮುಗಿಬಿದ್ದು ಇರಾನ್ ವಿರುದ್ಧ ದಾಳಿ ಮಾಡೋಣ ಅಂತ ಚಿಂತನೆ ನಡೀತಾ ಇದೆ. ಆ ರೀತಿ ಅವರ ಮನ ಪರಿವರ್ತನೆ ಆಗಿದೆ. ಈ ಒಂದು ಇರಾನ್ ಯುದ್ಧ ಏನಿದೆ, ಕೊಲ್ಲಿ ಯುದ್ಧ, ಅದನ್ನು ನಿಲ್ಲಿಸೋದಕ್ಕೆ ಹಲವು ರಾಷ್ಟ್ರಗಳು ಮುಂದಾಗ್ತಿದ್ದಾವೆ ಅಂತ. ಆ ರಾಷ್ಟ್ರಗಳಿಗೆ ತಮ್ಮ ತಮ್ಮ ಸ್ವಾರ್ಥನೂ ಇದೆ. ಹಾಗಾದರೆ ಯಾವುದು ಆ ರಾಷ್ಟ್ರಗಳು ಅಂತ ನೋಡೋದಾದರೆ, ಮೊದಲಿಗೆ ಇರಾನ್ ಅಮೇರಿಕಾ ಸಂಧಾನ ಮಧ್ಯಸ್ಥಿಕೆ ವಹಿಸೋಕ್ಕೆ ಪಾಕಿಸ್ತಾನ ರೆಡಿ ಆಗಿಬಿಟ್ಟಿದೆಯಂತೆ. ಪಾಕಿಸ್ತಾನದಲ್ಲೇ 108 ಸಮಸ್ಯೆಗಳಿದ್ದಾವೆ, ಹಂಗಿದ್ರೂ ಕೂಡ ಪಾಕಿಸ್ತಾನ ರೆಡಿ ಆಗಿಬಿಟ್ಟಿದೆಯಂತೆ. ತಮ್ಮಲ್ಲಿರೋ ಏನೊಂದು ಬಲೂಚಿಸ್ತಾನ ಅಂತಕಲ ಇರ್ಬೋದು, ತೆರಿಕೆ ತಾಲಿಬಾನ್ ಪಾಕಿಸ್ತಾನ ದಾಳಿ ಇರ್ಬೋದು, ಅಫ್ಘಾನಿಸ್ತಾನದಿಂದ ನಡೀತಿರೋ ದಾಳಿ ಇರ್ಬೋದು, ಇವೆಲ್ಲದ್ರ ಮಧ್ಯೆ ಇವರು ಊರಿಗೆ ದೊಡ್ಡ ವ್ಯಕ್ತಿಯಾಗಕ್ಕೆ ಹೊರಟಿದ್ದಾರೆ. ಏನಕ್ಕೆ ಅಂದರೆ ನಾವು ಮಧ್ಯಸ್ಥಿಕೆ ವಹಿಸ್ತೀವಿ ಅಂತೇಳ್ಬಿಟ್ಟು. ಈ ಮಧ್ಯಸ್ಥಿಕೆ ವಹಿಸೋದಕ್ಕೂ ಇದರಿಂದನೂ ಕೂಡ ಒಂದು ಸ್ವಾರ್ಥ ಇದೆ. ಏನಂದರೆ ಇಸ್ಲಾಮಾಬಾದ್ನಲ್ಲಿ ಇವರು ಸಂಧಾನ ಪ್ರಕ್ರಿಯೆಗೆ ವೇದಿಕೆ ಸಿದ್ಧ ಮಾಡೋದ್ರ ಮೂಲಕ ನಾವು ಉಗ್ರ ರಾಷ್ಟ್ರ ಅಂತ ಏನು ಹಣೆಪಟ್ಟಿ ಇದೆಯಲ್ಲ
ಅದನ್ನು ಕಳ್ಸ್ಕೊಬೇಕು, ನಾವೊಂದು ಸಂಧಾನ ಮಾತುಕತೆ ಮುಂದಾಗಬೇಕು ಅಂತ. ಅದರಲ್ಲೂ ಇಸ್ಲಾಮಾಬಾದ್ನಲ್ಲಿ ಸಂಧಾನ ಮಾತುಕತೆ ನಡೆದ್ರೆ ವಿಶ್ವ ಮಟ್ಟದಲ್ಲಿ ಒಂದು ರೀತಿ ಪ್ರತಿಷ್ಠೆ ಬರುತ್ತೆ ಅಂತ. ಇದೇ ಕೆಲಸವನ್ನು ಈ ಹಿಂದೆ ಒಮಾನ್ ಮಾಡ್ತಿತ್ತು. ಒಮಾನ್ ಯಾವುದೇ ರೀತಿಯಾದಂಥ ಉಗ್ರ ಸಂಘಟನೆಗಳಿಗೆ ಪ್ರೋತ್ಸಾಹ ಕೊಡ್ತಿರ್ಲಿಲ್ಲ. ಆದರೆ ಕೊಲ್ಲಿ ರಾಷ್ಟ್ರಗಳಲ್ಲಿ ಒಂದು ರೀತಿಯಾದಂತಹ ಸ್ಥಿರತೆ ಇರಬೇಕು ಅನ್ನೋ ಕಾರಣಕ್ಕೆ UAE ಪಕ್ಕದಲ್ಲೇ ಇರೋಂಥ ಒಮಾನ್ ರಾಷ್ಟ್ರ ಏನು ಮಾಡ್ತಿತ್ತು, ಸಂಧಾನದ ಮಧ್ಯಸ್ಥಿಕೆಯನ್ನು ವಹಿಸ್ತಿತ್ತು. ಇದೀಗ ಆ ಪಾತ್ರಕ್ಕೆ ಬರೋದಕ್ಕೆ ಪಾಕಿಸ್ತಾನ ಸಜ್ಜಾಗ್ತಿದೆ. ಇನ್ನು ಪಾಕಿಸ್ತಾನದ ಸ್ವಾರ್ಥ ಕೂಡ ಇದೆ. ಏನಂದರೆ ಇಡೀ ವಿಶ್ವದಲ್ಲಿ ಇರಾನ್ ಬಿಟ್ಟರೆ 2ನೇ ಅತಿ ದೊಡ್ಡ ಶಿಯಾ ಜನಸಂಖ್ಯೆ ಇರೋದು ಪಾಕಿಸ್ತಾನದಲ್ಲಿ. ಸುಮಾರು 5 ಕೋಟಿಗೂ ಹೆಚ್ಚು ಶಿಯಾ ಸಮುದಾಯ ಪಾಕಿಸ್ತಾನದಲ್ಲಿದೆ ಅಂತ ಹೇಳಲಾಗ್ತಿದೆ. ಅದೇ ಕಾರಣಕ್ಕಾಗಿ ಇರಾನ್ ವಿರುದ್ಧ ಏನು ಪಾಕಿಸ್ತಾನ ಯುದ್ಧಕ್ಕೆ ನಿಂತ್ಕೊಂತು, ಆ ಸಮಯದಲ್ಲೂ ಕೂಡ ಪಾಕಿಸ್ತಾನ ಯುದ್ಧಕ್ಕೆ ಏನಾದರೂ ಒಂದು ವೇಳೆ ಇರಾನ್ ವಿರುದ್ಧ ನಿಂತಿದ್ದರೆ ಪಾಕಿಸ್ತಾನದಲ್ಲಿರೋ ಶಿಯಾ ಸಮುದಾಯ ಜನ ತಿರುಗಿ ಬೀಳ್ತಿದ್ರು. ಹಂಗಾಗಿ ಪಾಕಿಸ್ತಾನ ಇರಾನ್ ವಿರುದ್ಧ ಯುದ್ಧಕ್ಕೆ ನಿಂತಿಲ್ಲ. ಮತ್ತು ಶಿಯಾ ಸಮುದಾಯದ ಜೊತೆಗೆ ಸುನ್ನಿ ಪ್ರಾಬಲ್ಯ ಹೊಂದಿರೋದು ಪಾಕಿಸ್ತಾನ. ಇದೇ ಸುನ್ನಿ ಪ್ರಾಬಲ್ಯ ಹೊಂದಿರೋ ಗಲ್ಫ್ ರಾಷ್ಟ್ರಗಳ ಜೊತೆಗೂ ಕೂಡ ಪಾಕಿಸ್ತಾನ ಉತ್ತಮ ಸಂಬಂಧ ಹೊಂದಿದೆ. ಅಂದರೆ ಏನು ಯುದ್ಧ ನಡೀತಿದೆಯಲ್ಲ, ಯುದ್ಧ ನಡೀತಿರೋಂಥ ಹಲವು ಬೇರೆ 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 ಸ್ಟೇಕ್ ಹೋಲ್ಡರ್ಸ್ ಏನಿದ್ದಾರೆ ಎಲ್ಲರ ಜೊತೆಗೂ ಪಾಕಿಸ್ತಾನ ಉತ್ತಮ ಸಂಬಂಧವನ್ನೇ ಹೊಂದಿದೆ. ಅದೇ ಕಾರಣದಿಂದಾಗಿ ಸೌದಿ ಅರೇಬಿಯಾ ಏನಿದೆ ಅದ್ರ ಜೊತೆಗಂತೂ ರಕ್ಷಣಾ ಒಪ್ಪಂದನೇ ಮಾಡ್ಕೊಂಡ್ಬಿಟ್ಟಿದೆ. ಅಂದರೆ ಕೊಲ್ಲಿ ರಾಷ್ಟ್ರಗಳ ಜೊತೆ ಉತ್ತಮ ಬಾಂಧವ್ಯ ಹೊಂದಿರೋ ಒಂದು ಕಡೆ ಆದರೆ ಸೌದಿ ಅರೇಬಿಯಾ ಜೊತೆಗೆ ರಕ್ಷಣಾ ಒಪ್ಪಂದನೇ ಮಾಡ್ಕೊಂಡಿದೆ. ಅಂದರೆ ನಿಮ್ಮ ಮೇಲೆ ಯಾರಾದರೂ ದಾಳಿ ಮಾಡಿದ್ರೆ ನಾವು ಅಣ್ವಸ್ತ್ರ ಶಕ್ತ ರಾಷ್ಟ್ರವಾಗಿ ನಾವು ನಿಮ್ಮ ಪರ ನಿಲ್ತೀವಿ ಅಂತ. ಆದರೆ ಇದುವರೆಗೂ ನಿಂತಿಲ್ಲ, ಆ ಮಾತು ಬೇರೆ. ಇದುವರೆಗೂ ಸೌದಿ ಅರೇಬಿಯಾ ಮೇಲೆ ದಾಳಿ ನಡೆದಾಗ ಎಲ್ಲಿ ಪಾಕಿಸ್ತಾನ ಸದ್ದೇ ಇರಲಿಲ್ಲ, ಸುದ್ದಿಗೆ ಇರಲಿಲ್ಲ, ಸೌದಿ ಅರೇಬಿಯಾ ಪರವಾಗಿ ಇರಾನ್ ಮೇಲೆ ದಾಳಿ ನಡೆಸಿಲ್ಲ. ಆದರೆ ಸೌದಿ ಅರೇಬಿಯಾ ಜೊತೆ ರಕ್ಷಣಾ ಒಪ್ಪಂದ ಇರೋ ಕಾರಣದಿಂದಾಗಿ ಯುದ್ಧದ ಮಧ್ಯಸ್ಥಿಕೆ ವಹಿಸೋದಕ್ಕೆ ನಾವು ಸೂಕ್ತ ಅಂತ ಹೇಳ್ಬಿಟ್ಟು ಪಾಕಿಸ್ತಾನ ಅಂದ್ಕೊಂಡಿದೆ. ಜೊತೆಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಏನಿದ್ದಾರೆ ಅವ್ರ ಜೊತೆಗೆ ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ಅವರು ಪದೇ ಪದೇ ಭೇಟಿ ಮಾಡ್ತಿದ್ದಾರೆ. ಜೊತೆಗೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಏನಿದ್ದಾರೆ ಆಸಿಮ್ ಮುನೀರ್ ಅವರು ಕೂಡ ಪದೇ ಪದೇ ಅಮೆರಿಕ ಅಧ್ಯಕ್ಷರ ಜೊತೆ ಭೇಟಿ ಮಾಡ್ತಿದ್ದಾರೆ. ಈ ಮೂಲಕ ಅಮೆರಿಕ ಅಧ್ಯಕ್ಷರ ಜೊತೆಗೆ ನಮಗೆ ಒಳ್ಳೆಯ ನಂಟಿದೆ ಅಂತ ಹೇಳ್ಬಿಟ್ಟು ಪಾಕಿಸ್ತಾನ ಭಾವಿಸ್ಕೊಂಡಿದೆ. ಜೊತೆಗೆ ಒಂದು ಅಮೆರಿಕ ಅಧ್ಯಕ್ಷರೇ ಒಂದು ಮಾಡಿದ್ರು, ಯಾವುದಾದ್ರು ಒಂದು ಶಾಂತಿ ಒಕ್ಕೂಟ ರಾಷ್ಟ್ರಗಳು ಅಂತ, ಅದರಲ್ಲೂ ಕೂಡ ಸದಸ್ಯ ರಾಷ್ಟ್ರ ಆಗಿದೆ ಪಾಕಿಸ್ತಾನ. ಈ ಮೂಲಕ ನಮಗೂ ಅಮೆರಿಕಾಗೂ ಒಂದು ಉತ್ತಮ ಬಾಂಧವ್ಯ ಇದೆ ಅನ್ನೋದು ಪಾಕಿಸ್ತಾನದ ಒಂದು ನಿಲುವು. ಜೊತೆಗೆ ಇರಾನ್ ವಿರುದ್ಧದ ದಾಳಿಯನ್ನು ಕೂಡ ಈಗಾಗಲೇ ನಾವು ಖಂಡಿಸಿದ್ದೀವಿ ಅಂತ ಪಾಕಿಸ್ತಾನ ಹೇಳ್ಕೊತಿದೆ. ಖಂಡಿಸಿರೋದಂತೂ ಹೌದು, ಇರಾನ್ ವಿರುದ್ಧ. ಅದರಲ್ಲೂ ಶಿಯಾ ಬಹುಳ್ಯದ ಸಮುದಾಯ ಪಾಕಿಸ್ತಾನದಲ್ಲೂ ಹೆಚ್ಚಾಗಿರೋದ್ರಿಂದಾಗಿ ಪಾಕಿಸ್ತಾನದಲ್ಲಿ ಅಮೆರಿಕ ವಿರುದ್ಧ ಆಕ್ರೋಶ ಕೇಳಿಬಂದಂಥ ಸಂದರ್ಭದಲ್ಲಿ ಪಾಕಿಸ್ತಾನ ನೀವು ಇರಾನ್ ವಿರುದ್ಧ ದಾಳಿ ಮಾಡಿದ್ದು ತಪ್ಪು, ಅದರಲ್ಲೂ ಏನೊಂದು ಅಯಾತುಲ್ಲಾ ಖಮೇನಿ ಅವ್ರನ್ನ ಹತ್ಯೆ ಮಾಡಿರೋದು ತಪ್ಪು ಅಂತ ಹೇಳ್ಬಿಟ್ಟು ಪಾಕಿಸ್ತಾನ ಹೇಳಿತ್ತು. ಇದೇ ಕಾರಣದಿಂದಾಗಿ ಪಾಕಿಸ್ತಾನಕ್ಕೆ ನಮಗೆ ಒಂದು ಇರಾನ್ಗೆ ನಮ್ಮ ಮಾತನ್ನು ಕೇಳುತ್ತೆ ಇರಾನ್ ಅನ್ನೋ ಭಾವನೆ ಇದೆ. ಮತ್ತು ತನ್ನದೇ ನೆಲದಲ್ಲಿ ಮಾತುಕತೆ ನಡೆಸೋದಕ್ಕೆ ಆಹ್ವಾನ ನೀಡೋದ್ರ ಮೂಲಕ ಒಂದು ರೀತಿ ಊರಿಗೆ ದೊಡ್ಡ ಮನುಷ್ಯ ಆಗೋದಕ್ಕೆ ಪಾಕಿಸ್ತಾನ ಹೊರಟಿದೆ. ಈ ಹೊರಟಿರೋಂಥ ಪಾಕಿಸ್ತಾನ ಏನು ಮಾಡಿದೆ, ಮೊದಲಿಗೆ ಇವೆಲ್ಲ ಒಂದು ಮಾತುಕತೆಗೆ ಮಧ್ಯಸ್ಥಿಕೆ ವಹಿಸೋದಕ್ಕೆ ಮೊದಲು ಪಾಕಿಸ್ತಾನ ಮಾಡಿದ್ದೇನು ಅಂದರೆ ಅಮೆರಿಕ ಅಧ್ಯಕ್ಷರ ಜೊತೆ ಪಾಕ್ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಮಾತುಕತೆ ಮಾಡಿದ್ರು ಮೊದಲಿಗೆ. ಅದಾದ ನಂತರ ಮುಂದಿನ ಬೆಳವಣಿಗೆಯಲ್ಲಿ ಇರಾನ್ ಅಧ್ಯಕ್ಷರು ಏನಿದ್ದಾರೆ ಮಸೂದ್ ಪೆಜಶ್ಕಿಯಾನ್ ಅವ್ರ ಜೊತೆಗೆ ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ಮಾತುಕತೆ ನಡೆಸಿದ್ರು. ಅಂದರೆ ಒಂದು ಕಡೆ ಅಮೆರಿಕ ಜೊತೆ, ಇನ್ನೊಂದು ಕಡೆ ಒಂದು ಇರಾನ್ ಜೊತೆಗೆ ಎರಡೂ ದೇಶದ ಜೊತೆಗೂ ಮಾತುಕತೆಯನ್ನು ನಡೆಸಿದ್ದಾರೆ. ಆದರೆ ಅಮೆರಿಕ ಜೊತೆಗೆ ಮಾತುಕತೆಗೆ ಇರಾನ್ ಈಗಾಗಲೇ ನಿರಾಕರಣೆ ಮಾಡಿದೆ. ಜೊತೆಗೆ ಇನ್ನೊಂದೇನಾಗಿದೆ ಅಂದರೆ ಇಸ್ರೇಲ್ ಜೊತೆಗೆ ಪಾಕಿಸ್ತಾನ ಇದುವರೆಗೂ ಮಾತುಕತೆಯನ್ನೇ ನಡೆಸಿಲ್ಲ. ಹಂಗಿರುವಾಗ ಇಸ್ರೇಲ್ ಕೂಡ ಈ ಯುದ್ಧದಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ಈ ಇಸ್ರೇಲ್ ಕಾರಣದಿಂದನೇ ಈ ಯುದ್ಧ ನಡೆದಿದೆ ಅಂತ ಆದಮೇಲೆ ಇಸ್ರೇಲ್ ಜೊತೆಗೆ ಮಾತುಕತೆ ನಡೆಸ್ದಲೇ ಪಾಕಿಸ್ತಾನದ ಮನವಿನ ಹೆಂಗೆ ಒಪ್ಪಕ್ಕೆ ಸಾಧ್ಯ? ಇದೆಲ್ಲ ಒಂದು ಕಡೆ ಪಾಕಿಸ್ತಾನದ ಒಂದು ತಂತ್ರಗಾರಿಕೆಗಳು. ಏನಂದರೆ ವಿಶ್ವದಲ್ಲಿ ನಾನು ಕೂಡ ನಂದು ಸ್ಥಾನ ಇದೆ ಅಂತ ತೋರಿಸ್ಕೊಳೋದಕ್ಕೆ ಪಾಕಿಸ್ತಾನ ತಂತ್ರಗಾರಿಕೆ. ಆದರೆ ಈಜಿಪ್ಟ್ ದೇಶ ಏನು ಮಾಡ್ತಾ ಇದೆ, ಅದು ಕೂಡ ಇರಾನ್ ಜೊತೆಗೆ ಮಾತುಕತೆಗೆ ಮುಂದಾಗಿದೆ. ಏನಂದರೆ ಈಜಿಪ್ಟ್ ಕೂಡ ಒಂದು ಮುಸ್ಲಿಂ ಬಾಳ್ಯದ ದೇಶ. ಈಜಿಪ್ಟ್ಗೂ ಕೂಡ ಈ ಒಂದು ಮಧ್ಯಪ್ರಾಚ್ಯದ ಒಂದು ಸಂಕಷ್ಟ ಏನಿದೆ ಅದರಿಂದ ಈಜಿಪ್ಟ್ಗೂ ಕೂಡ ತೊಂದರೆಗಳಾಗ್ತಿದೆ. ಹಂಗಾಗಿ ಒಂದು ಹಿಂಬಾಗಿಲ ಮೂಲಕ ಮಾತುಕತೆಯನ್ನು ಈಜಿಪ್ಟ್ ಕೂಡ ಶುರು ಮಾಡಿದೆ. ಇತ್ತ ಟರ್ಕಿ ನೇಟೋ ಸದಸ್ಯ ರಾಷ್ಟ್ರ, ಆದರೆ ಮುಸ್ಲಿಂ ರಾಷ್ಟ್ರ. ಟರ್ಕಿಗಿರೋಂಥದ್ದು ಇದೇನು ಅಂದರೆ ಮುಸ್ಲಿಂ ಉಮ್ಮಾಗೆ ನಾನೊಬ್ಬ ದೊಡ್ಡ ಮನುಷ್ಯ ಆಗಬೇಕು ಅಂತ. ಅಂದರೆ ಮುಸ್ಲಿಂ ರಾಷ್ಟ್ರಗಳ ಒಂದು ಸಮುದಾಯ ಏನಿದೆ ಆ ಸಮುದಾಯದಲ್ಲಿ ಇಡೀ ಮುಸ್ಲಿಂ ರಾಷ್ಟ್ರಗಳಿಗೆ ನಾನು ದೊಡ್ಡಣ್ಣನ ಥರ ಇರಬೇಕು ಅಂತ. ಜೊತೆಗೆ ನೇಟೋ ಸದಸ್ಯ ರಾಷ್ಟ್ರ ಅನ್ನೋ ಹೆಗ್ಗಳಿಕೆ ಬೇರೆ ಇದೆ ಟರ್ಕಿಗೆ, ಯಾಕೆಂದರೆ ಯುರೋಪ್ನ ಅಂಚಲ್ಲೇ ಇದೆ. ಅದೇ ಕಾರಣದಿಂದಾಗಿ ಒಂದು ಟರ್ಕಿ ಕೂಡ ಈ ಒಂದು ಸಂಧಾನಕ್ಕೆ ಸಾರಥ್ಯ ವಹಿಸೋದಕ್ಕೆ ಮುಂದಾಗಿದೆ. ಇವೆಲ್ಲ ಆಗಿರೋಂಥ ಸಂದರ್ಭದಲ್ಲಿ ಹರ್ಮುಜ್ ಯಥಾಸ್ಥಿತಿ ಆಗಬೇಕು ಅನ್ನೋದು ನಮ್ಮ ಕೋರಿಕೆ, ಅಂದರೆ ಭಾರತದ ಕೋರಿಕೆ. ಮತ್ತು ಚೀನಾದ ಕೋರಿಕೆ ಕೂಡ ಅದೇ.
ಮತ್ತು ಸೌದಿ ಅರೇಬಿಯಾದ ಕೋರಿಕೆ ಕೂಡ ಅದೇ. ಯಾಕೆಂದರೆ ಅವರು ತೈಲವನ್ನು ಮಾರಾಟ ಮಾಡೋರು, ನಾವು ತೈಲವನ್ನು ಖರೀದಿ ಮಾಡೋರು. ನಮಗೆಲ್ಲರಿಗೂ ಅದೇ ಬೇಕಾಗಿರೋದು. ಆ ಕಾರಣದಿಂದಾಗಿ ಭಾರತ ಕೂಡ ಒಂದು ಹಿಂಬಾಗಿಲ ಮಾತುಕತೆಗೆ ಒಂದು ಪುಷ್ಟಿಯನ್ನು ಕೊಡ್ತಾ ಇದೆ. ಆದರೆ ಸೌದಿ ಅರೇಬಿಯಾ ಯುದ್ಧಕ್ಕೆ ಸಜ್ಜಾಗ್ತಿದೆ ಅನ್ನೋ ಒಂದು ಸಂದರ್ಭದಲ್ಲಿ ಇರಾನ್ ಜೊತೆ ಮಾತುಕತೆಗೆ ಮುಂದಾಗುತ್ತಾ? ಅದು ಈಗಿರುವಂಥ ಸದ್ಯದಲ್ಲಿರುವಂಥ ಪ್ರಶ್ನೆ. ಜೊತೆಗೆ ಈ ಯುದ್ಧದಲ್ಲಿ ಒಬ್ಬೊಬ್ಬರ ಒಂದು ಆಶಯಗಳು ಒಂದೊಂದಾಗಿದೆ. ಇರಾನ್ನ ಆಶಯ ಏನು ಅಂದರೆ, ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ಬಿಡಿ, ಜೊತೆಗೆ ಅಮೇರಿಕ ಅನ್ನೋದು ಬಡಾ ಸೈತಾನ್, ಇಸ್ರೇಲ್ ಅನ್ನೋದು ಛೋಟಾ ಸೈತಾನ್, ಅವನ್ನ ನಾವು ಮುಗಿಸ್ಬೇಕು ಅನ್ನೋದು ಇರಾನ್ನ ಒಂದು ನಿಲುವು. ಇನ್ನು ಅಮೇರಿಕ ನಿಲುವೇನು? ಇರಾನ್ನಲ್ಲಿರೋ ತೈಲ ಸಂಸ್ಕರಣಾ ಘಟಕಗಳಿಗೆ ಏನಾಗಬಾರ್ದು, ಇರಾನ್ನಲ್ಲಿ ನಮ್ಮ ಒಬ್ಬ ಕೈಗೊಂಬೆ ಸರ್ಕಾರ ಬರಬೇಕು, ಅಲ್ಲಿರುವಂಥ ಇಸ್ಲಾಮಿಕ್ ಸರ್ಕಾರ ಹೋಗಬೇಕು, ಆಗ ನಾವು ನಮಗೆ ಬೇಕಾದಂತೆ ಅಲ್ಲಿ ತೈಲವನ್ನು ನಾವು ಲೂಟಿ ಹೊಡಿಬೋದು ಅಂತ. ಇತ್ತ ಇಸ್ರೇಲ್ನ ನಿಲುವೇನು ಅಂದರೆ, ಒಂದು ಇರಾನ್ ಅನ್ನೋ ದೇಶನೇ ಇರಬಾರ್ದು, ಯಾಕೆಂದರೆ ಅಲ್ಲಿರೋ ಇಸ್ಲಾಮಿಕ್ ಆಡಳಿತ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ನಮ್ಮ ದೇಶದ ಅಸ್ತಿತ್ವಕ್ಕೆ ಧಕ್ಕೆ. ಹಾಗಾಗಿ ಒಂದು ಇಸ್ಲಾಮಿಕ್ ರೆಜಿಮ್ ಅಂತ್ಯ ಆಗಬೇಕು ಅನ್ನೋದು ಒಂದು ಇಸ್ರೇಲ್ನ ಬಯಕೆ. ಹೀಗೆ ಬೇರೆ ಬೇರೆ ದೇಶಗಳ ಬಯಕೆ ಬೇರೆ ಬೇರೆ ಆಗಿರೋಂಥ ಸಂದರ್ಭದಲ್ಲಿ ಈ ಯುದ್ಧ ನಿಲ್ಲಕ್ಕೆ ಸಾಧ್ಯನಾ? ಸಂಧಾನ ಮಾತುಕತೆ ನಡೆಯೋಕ್ಕೆ ಸಾಧ್ಯನಾ? ಸಂಧಾನ ಮಾತುಕತೆಗೆ ಮಧ್ಯಸ್ಥಿಕೆ ವಹಿಸಿದವರೇನೇ ವಿಲನ್ಗಳಾಗೋ ಚಾನ್ಸಸ್ ಇರುತ್ತಾ? ಈ ಎಲ್ಲ ಕಾರಣಗಳಿದ್ದಾವೆ. ಹಾಗಾಗಿ ಸದ್ಯದ ಮಟ್ಟಿಗೆ ಈ ಒಂದು ಸಂಧಾನ ಮಾತುಕತೆ ಇರಲಿ, ಸಂಧಾನದ ಪ್ರಶ್ನೆನೇ ಇಲ್ಲ ಅನ್ನೋ ಇರಾನ್ನ ಒಂದು ದನಿ ಏನಿದೆ, ಅದು ಇಡೀ ವಿಶ್ವಕ್ಕೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಆದರೆ ಸಂಧಾನ ಮಾತುಕತೆಗೆ ಹಿಂಬಾಗಿಲ ಪ್ರಯತ್ನ ಏನು ನಡೀತಿದೆ, ಅದು ನಿಜಕ್ಕೂ ಒಂದು ಶ್ಲಾಘನೆ ಮಾಡಬೇಕಾಗಿರೋಂಥದ್ದೇ ವೀಕ್ಷಕರೇ. ಏನೊಂದು ಯುದ್ಧ ನಡೀತಾ ಇದೆ, ಸದ್ಯದ ಮಟ್ಟಿಗೆ ಬ್ರೇಕ್ ಬಿದ್ದಿರ್ಬೋದು, ಆದರೆ ಯುದ್ಧ ಕಂಪ್ಲೀಟ್ ಮುಕ್ತಾಯ ಆಗಿಲ್ಲ. ಈ ಒಂದು ಇರಾನ್, ಅಮೇರಿಕಾ ಮತ್ತು ಇಸ್ರೇಲ್ ಯುದ್ಧದಿಂದ ಭಾರತಕ್ಕೆ ಏನು ಎಫೆಕ್ಟ್, ಅದನ್ನು ನಿನ್ನೆ ಅಷ್ಟೇ ಪ್ರಧಾನಿ ಮೋದಿಯವರು ಕೂಡ ಹೇಳಿದ್ರು. ಜೊತೆಯಲ್ಲೇ ದೊಡ್ಡ ಮಟ್ಟದಲ್ಲಿ ದೇಶಾದ್ಯಂತ ಚರ್ಚೆ ಕೂಡ ನಡೀತಾ ಇದೆ. ಏನು ಈ ಯುದ್ಧ ಮುಂದುವರೆದ್ರೆ ಭಾರತಕ್ಕೆ ಹಲವು ರೀತಿಯ ಅಪಾಯಗಳು ಕಾದಿದೆ, ದೀರ್ಘಕಾಲೀನ ಪರಿಣಾಮಗಳು ಕಾದಿದೆ, ಮತ್ತು ಗಂಭೀರ ಸ್ವರೂಪದ ಪರಿಣಾಮಗಳು ಕಾದಿದೆ ಅಂತ ಹೇಳ್ಬಿಟ್ಟು ಆರ್ಥಿಕ ತಜ್ಞರು ಮತ್ತು ರಾಜಕೀಯ ವಿಶ್ಲೇಷಕರು ಒಂದು ರೀತಿಯಾದಂಥ ಅನುಮಾನಗಳನ್ನು ವ್ಯಕ್ತಪಡಿಸ್ತಿದ್ದಾರೆ. ಏನೆಲ್ಲ ಒಂದು ಸಮಸ್ಯೆಗಳು ಕಾದಿದೆ ಅಂತೇಳ್ಬಿಟ್ಟು ಹಂತವಾಗಿ ನೋಡ್ತಾ ಹೋಗೋಣ. ಜಾಗತಿಕವಾಗಿ ಆರ್ಥಿಕ ಕುಸಿತ ಆಗೋಂಥ ಭೀತಿ, ಅಂದರೆ ರಿಸಿಷನ್ ಉಂಟಾಗೋಂಥ ಭೀತಿ. ಯಾವುದೇ ದೇಶದ ಒಂದು GDP ಅಭಿವೃದ್ಧಿ ದರ ಕುಸಿತ ಕಂಡಷ್ಟು ಜಾಗತಿಕವಾಗಿ ಆರ್ಥಿಕ ಕುಸಿತ ಕಾಣೋಂಥ ಭೀತಿ ಇರುತ್ತೆ. ಜೊತೆಗೆ ಇಡೀ ವಿಶ್ವದಲ್ಲಿ ಇಂಧನಕ್ಕಾಗಿ ಹಾಹಾಕಾರ ಸೃಷ್ಟಿಯಾಗ್ಬೋದು. ಕೇವಲ ಹರ್ಮುಜ್ ಜಲಸಂಧಿ ಮುಚ್ಚಿರೋದ್ರಿಂದ ಇಡೀ ವಿಶ್ವದ 20% ಅಷ್ಟೇ ತೈಲ ಸಾಗಣೆ ಆಗ್ತಿಲ್ಲ ಅಂತ ಹೇಳೋದಾದ್ರೂ, ಒಂದು 20% ತೈಲ ಸಾಗಣೆ ನಿಂತಿರೋ ಕಾರಣದಿಂದನೇ ಜಾಗತಿಕ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ರೀತಿಯಾದಂತಹ ತೈಲದ ಅಭಾವ, ತೈಲ ಬೆಲೆ ಏರಿಕೆ ಕಂಡುಬರುತ್ತೆ. ಈಗಾಗಲೇ ಪಾಕಿಸ್ತಾನ, ಶ್ರೀಲಂಕಾ ಅಂತ ದೇಶಗಳಲ್ಲಿ ಇಂಧನ ಅಭಾವದಿಂದಾಗಿ ಕೆಲಸದ ದಿನಗಳನ್ನು ಕಡಿಮೆ ಮಾಡ್ತಾ ಇದ್ದಾರೆ. ಎಷ್ಟೋ ಕಡೆ ಭಾರಿ ಸಂಕಷ್ಟಗಳು ಎದುರಾಗಿದ್ದಾವೆ. ಎಷ್ಟೋ ದೇಶಗಳು ಒಂದು ತೈಲ ಖರೀದಿ ಮಾಡೋಕ್ಕೆ ಹಣವಿಲ್ಲದಂಥ ಒಂದು ಪರಿಸ್ಥಿತಿಗೆ ನಿಂತ್ಕೊಂಡಿದ್ದಾವೆ. ಇಂಥೆಲ್ಲ ಸಂದರ್ಭಗಳಲ್ಲಿ ಇಂಧನಕ್ಕಾಗಿ ಹಾಹಾಕಾರ ಉಂಟಾದರೆ ಆರ್ಥಿಕ ಕುಸಿತ ಭೀತಿ ಖಂಡಿತ ಕಾಡ್ತಾ ಇದೆ. ಜೊತೆಗೆ ನಿನ್ನೆ ಅಷ್ಟೇ ಲೋಕಸಭೆಯಲ್ಲಿ ಪ್ರಧಾನಿ ಮೋದಿಯವರು ಭಾರತದ ಈ ಒಂದು ಸ್ಥಿತಿ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ರು, ಭಾರತಕ್ಕೆ ಎದುರಾಗಿರುವಂಥ ಸ್ಥಿತಿ ಬಗ್ಗೆ. ಇವತ್ತು ರಾಜ್ಯಸಭೆಯಲ್ಲೂ ಪ್ರಧಾನಿ ಮೋದಿಯವರು ಇದೇ ವಿಚಾರವಾಗಿ ಮಾತಾಡಿದ್ದಾರೆ. ಅಂದರೆ ಪ್ರಧಾನಿ ಮೋದಿಯವರ ಕಳವಳ ಏನಂದರೆ, ಈ ಒಂದು ಯುದ್ಧದಿಂದ ತೈಲ ಅಭಾವ ಮತ್ತು ತೈಲ ಬೆಲೆ ಏರಿಕೆ ಏನು ಹೆಚ್ಚಾಗ್ತಿದೆ, ಅದರಿಂದ ಡಾಮಿನೋಸ್ ಎಫೆಕ್ಟ್ ಆಗುತ್ತೆ, ಬೇರೆ ಬೇರೆ ರೀತಿಯಾದಂಥ ಸಮಸ್ಯೆಗಳು ದೇಶಕ್ಕೆ ದೀರ್ಘಕಾಲವಾಗಿ ಕಾಡ್ಬೋದು. ಆದರೆ ಈ ಒಂದು ಸಂದರ್ಭವನ್ನು ಬಳಕೆ ಮಾಡಿಕೊಂಡು ಒಂದಷ್ಟು ಜನ ವದಂತಿಗಳನ್ನು ಹರಡೋ ಕೆಲಸ ಮಾಡ್ತಾರೆ. ಮುಂದೇನೋ ದೊಡ್ಡ ಅನಾಹುತ ಕಾದ್ಬಿಟ್ಟಿದೆ, ಏನು ಇಡೀ ದೇಶನೇ ಬೀದಿಗೆ ಬಂದ್ಬಿಡುತ್ತೆ, ಆ ಥರ ಏನೇನೋ ವದಂತಿಗಳೆಲ್ಲ ಹರಡಬಾರ್ದು ಯಾವುದೇ ಕಾರಣಕ್ಕೂ. ಮತ್ತು ಈ ಒಂದು ವದಂತಿ ಹರಡೋರ ವಿರುದ್ಧನೂ ಜಾಗೃತವಾಗಿರಿ. ದೇಶ ಸಂಕಷ್ಟದಲ್ಲಿದೆ ಆರ್ಥಿಕವಾಗಿ, ಆದರೆ ಆ ಸಂಕಷ್ಟದಿಂದ ಹೊರಬರೋ ಪ್ರಯತ್ನವನ್ನು ಮಾಡೋಣ ಅಂತೇಳ್ಬಿಟ್ಟು ತಮ್ಮ ಕಳವಳದ ಜೊತೆ ಭವಿಷ್ಯದ ಕಾಳಜಿನ ಕೂಡ ಪ್ರಧಾನಿ ಮೋದಿಯವರು ವ್ಯಕ್ತಪಡಿಸಿದ್ದಾರೆ. ಆನಂತರ ಈ ಒಂದು ಪೆಟ್ರೋಲ್, ಡೀಸೆಲ್, LPG ಮತ್ತು ಪೆಟ್ರೋಕೆಮಿಕಲ್ಸ್ ಇವುಗಳ ಕೊರತೆ ಏನಾಗುತ್ತೆ, ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ರೀತಿಯಾದಂಥ ಪರಿಣಾಮಗಳನ್ನು ಉಂಟು ಮಾಡುತ್ತೆ. LPG ಕೊರತೆ ನಿಮ್ಗಾಗಲೇ ಗೊತ್ತು, ಅದರಿಂದ ಏನೇನು ಪರಿಣಾಮ ಆಗ್ತಿದೆ ಅಂತ. ಪೆಟ್ರೋಲ್, ಡೀಸೆಲ್ ಬೇರೆ ಬೇರೆ ಅನ್ಯ ಮಾರ್ಗಗಳಿಂದ ಬರ್ತಿದೆ, ಆದರೂ ಮುಂದಿನ ದಿನಗಳಲ್ಲಿ ಬೆಲೆ ಏರಿಕೆ ಆಗೋ ಸಾಧ್ಯತೆ ಇದೆ. ಇನ್ನು ನಮ್ಗೆ ಯಾರಿಗೂ ನೇರವಾಗಿ ಕಾಣದಲ್ಲೇ ಇರೋದು ಪೆಟ್ರೋಕೆಮಿಕಲ್ಸ್. ಆದರೆ ನಮ್ಮ ಮನೆಗೆ ಬಳಸೋಂಥ ಪೇಂಟಿಂದ ಹಿಡಿದು ರಸ್ತೆಗೆ ಬಳಸೋ ಡಾಂಬರ್ವರೆಗೂ ಪ್ರತಿಯೊಂದಕ್ಕೂ ಪೆಟ್ರೋಕೆಮಿಕಲ್ಸ್ ಬೇಕು. ತುಟಿಗೆ ಹಚ್ಚೋ ವ್ಯಾಸ್ಲಿನಿಂದ ಹಿಡಿದು ಪೆಟ್ರೋಕೆಮಿಕಲ್ಸ್ ಬೇಕು. ಈ ರೀತಿಯಾದಂಥ ಸನ್ನಿವೇಶ ಇರುವಂಥ ಹೊತ್ತಲ್ಲಿ ಹಲವು ಕೈಗಾರಿಕೆಗಳಿಗೆ ಈ ಒಂದು ಕೊರತೆಯಿಂದಾಗಿ ಹೊಡೆತ ಬೀಳುತ್ತೆ. ಏನೇನು ಹೊಡೆತ ಬೀಳುತ್ತೆ ಅಂತ ನೋಡೋದಾದರೆ, MRI ಯಂತ್ರ ಏನಿದೆಯಲ್ಲ, ಏನೊಂದು ಆ ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ MRI ಯಂತ್ರ ಇರುತ್ತೆ, ಸ್ಕ್ಯಾನಿಂಗ್ ಮಾಡೋ ಯಂತ್ರ,
ಆ ಯಂತ್ರಕ್ಕೆ ಈಲಿಯಂ ಬೇಕು. ಆ ಈಲಿಯಂ ಅನಿಲ ಬರೋದೆಲ್ಲಿಂದ ಅಂದರೆ ಕತಾರ್ ದೇಶದಿಂದ. ಆದರೆ ಕತಾರ್ ದೇಶದಿಂದ ಇವಾಗ ಯಾವ ಹಡಗುಗಳು ಬರೋಕ್ಕಾಗ್ತಿಲ್ಲ, ಕಷ್ಟ ಬಿದ್ದು ಒಂದೆರಡು LPG ಹಡಗುಗಳು ಬರ್ತಿದ್ದಾವೆ. ಹಿಂಗಾಗಿ ಈಲಿಯಂ ಅನಿಲನೇ ಬರ್ತಿಲ್ಲ. ಹಂಗಾಗಿ MRI ಮಿಷಿನ್ಗಳು ಕೈ ಕೊಟ್ಬಿಟ್ರೆ ಹೆಂಗೆ, ಸ್ಕ್ಯಾನಿಂಗ್ ಮಾಡೋದು ಹೆಂಗೆ, ಯಾರಿಗೂ ಹೆಡ್ ಇಂಜುರಿ ಆಗಿರುತ್ತೆ ಅದನ್ನು ಪತ್ತೆ ಮಾಡೋದು ಹೆಂಗೆ, ಏನೇನೋ ದೇಹದ ಇಂಟರ್ನಲ್ ಆರ್ಗನ್ಗಳಲ್ಲಿ ಸಮಸ್ಯೆ ಕಂಡು ಬಂದಾಗ ಅದನ್ನು ಪತ್ತೆ ಮಾಡೋದು ಹೆಂಗೆ, ರೋಗ ನಿರ್ಧಾರ ಮಾಡೋದೇನೆ ಸಂಕಷ್ಟ ಆಗ್ಬಿಟ್ರೆ ಡಾಕ್ಟರ್ ಆಪ್ರೇಷನ್ ಮಾಡೋದು ಹೆಂಗೆ, ಇಂಥ ಒಂದು ಪರಿಸ್ಥಿತಿ ಈಲಿಯಂ ಅನಿಲ ಕೊರತೆಯಿಂದ ಎದುರಾಗ್ತಾ ಇದೆ. ಜೊತೆಗೆ ಖಾಸಗಿ ವಲಯದ ಉದ್ಯಮಗಳೇನಿದ್ದಾವೆ ಅವಕ್ಕೆ ಮುಂದಿನ 3 ವರ್ಷಗಳಿಗೆ ಎಫೆಕ್ಟ್ ತಟ್ಟುತ್ತೆ ಅಂತ ಹೇಳ್ಬಿಟ್ಟು ಉದ್ಯಮ ವಲಯ ಅಂದಾಜು ಮಾಡ್ತಾ ಇದೆ. ಅಂದರೆ ಇವೆಲ್ಲ ಒಂದು ರೀತಿ ಡಾಮಿನೋಸ್ ಎಫೆಕ್ಟ್ ಇದ್ದಂಗೆ. ಒಂದು ಒಂದು ಕಾಯಿನ್ನ ಟಚ್ ಮಾಡಿದ್ರೆ ಅದು ಎಲ್ಲದನ್ನು ಉರುಳಿಸ್ಕೊಂಡು ಹೋಗುತ್ತೆ. ಒಂದು ಕಡೆ ಎಫೆಕ್ಟ್ ಆದರೆ ಅದರ ಚೈನ್ ಲಿಂಕ್ 1 2 3 4 ಅಂತ ಎಲ್ಲ ಕಡೆಗೂ ಆಗ್ತಾ ಹೋಗುತ್ತೆ. ಅಂದರೆ ಕೊಲ್ಲಿನಲ್ಲಿ ಯುದ್ಧ ನಡೀತಾ ಇದೆ, ಆದರೆ ನಮ್ಮ ಭಾರತದಲ್ಲಿ ಪೆಟ್ರೋಲಿಯಂ ಗ್ರಿಡ್ ಏನೊಂದು ಈ ಎಲೆಕ್ಟ್ರಿಕ್ ಗ್ರಿಡ್ ಏನಿದೆ ಅವು ಕ್ರ್ಯಾಶ್ ಆಗುತ್ತೆ. ಹೆಂಗೆ ಉದಾಹರಣೆ, ಭಾರತದಲ್ಲಿ ಏನೊಂದು ತೈಲ ಬರೋದು ಭಾರತಕ್ಕೆ, LPG ಅನಿಲ ಬರೋದು ಹರ್ಮುಜ್ ಜಲಸಂಧಿಯಿಂದ. ಹರ್ಮುಜ್ ಜಲಸಂಧಿಯಿಂದ ತೈಲ ಆಗಲಿ ಅಥವಾ ಏನೊಂದು LPG ಬರ್ದಲೇ ಇದ್ದಂಥ ಸಮಯದಲ್ಲಿ ಮನೆಯಲ್ಲಿ ಗ್ಯಾಸ್ ಸ್ಟವ್ ಉರಿಯಲ್ಲ. ಆಗ ಎಲ್ಲರೂ ಒಂದೇ ಸತಿ ಇಂಡಕ್ಷನ್ ಸ್ಟವ್ ಆನ್ ಮಾಡಿದ್ರೆ ಪವರ್ ಗ್ರಿಡ್ಗಳಿಗೆ ಒಂದೇ ಸತಿ ವಿಪರೀತ ಒಂದು ಪವರ್ನ ಒತ್ತಡ ಬೀಳುತ್ತೆ, ಅತಿ ಹೆಚ್ಚು ವಿದ್ಯುತ್ನ ಸೆಳಿಬೇಕಾಗುತ್ತೆ. ಅಂಥ ಸಂದರ್ಭದಲ್ಲಿ ಪವರ್ ಗ್ರಿಡ್ ಫೇಲ್ ಆಗಬೇಕಾಗುತ್ತೆ. ಅಂದರೆ ನೋಡಿ, ಆ ಡಾಮಿನೋಸ್ ಎಫೆಕ್ಟ್ ಅಂತ ಅದಕ್ಕೆ ಕರೆಯೋದು. ಎಲ್ಲೋ ಒಂದು ಕಡೆ ನಡೆಯೋ ಯುದ್ಧ, ಎಲ್ಲೋ ಒಂದು ಕಡೆ ಆಗೋ ಅಂಥ ಹರ್ಮುಜ್ ಜಲಸಂಧಿ ಬಂದಿಂದ ನಮ್ಮ ಕರ್ನಾಟಕದಲ್ಲಿ ಯಾವುದೋ ಒಂದು ಊರಲ್ಲಿ ಪವರ್ ಗ್ರಿಡ್ ಫೇಲ್ಯೂರ್ ಆಗುತ್ತೆ, ಅದಕ್ಕೂ ಸಂಬಂಧ ಇರುತ್ತೆ. ಆ ರೀತಿಯಾದಂಥ ಡಾಮಿನೋಸ್ ಎಫೆಕ್ಟ್ಗಳಿಂದಾಗಿ ಮುಂದಿನ 3 ವರ್ಷಗಳಿಗೆ ಈ ಯುದ್ಧದ ಎಫೆಕ್ಟ್ ತಟ್ಟುತ್ತೆ ಅನ್ನೋ ಅಂದಾಜು ಕೇಳಿ ಬರ್ತಾ ಇದೆ. ಈಗಾಗಲೇ ಗೊತ್ತು, ಇವತ್ತು ಕೂಡ ಸುದ್ದಿಯಾಗಿದೆ, ಹೋಟೆಲ್ ಮಾಲೀಕರ ಆತ್ಮಹತ್ಯೆ ಪ್ರಕರಣಗಳು. ಎಷ್ಟೋ ಜನ ಹೋಟೆಲ್ ಮಾಲೀಕರು ಹೋಟೆಲ್ ಬಂದ್ ಮಾಡಿ ಇವತ್ತು ಕಂಗಾಲಾಗಿದ್ದಾರೆ. ಯಾಕೆಂದರೆ ಸಾಲ ಸೋಲ ಮಾಡಿ ಹೋಟೆಲ್ ಮಾಡಿರ್ತಾರೆ, ಹೊಸದಾಗಿ ಹೋಟೆಲ್ನ ಸ್ಥಾಪನೆ ಮಾಡಿರ್ತಾರೆ. ಅಂಥ ಸಂದರ್ಭದಲ್ಲಿ ಗ್ಯಾಸೇ ಸಿಗಲಿಲ್ಲ ಅಂದರೆ ಏನು ಮಾಡಬೇಕು? ಕೆಲಸಗಾರನಂತೂ ಕೆಲಸ ಇಲ್ಲಪ್ಪ ಅಂತ ಮನೆ ಕಳಿಸ್ತಾರೆ. ಸಾಲ ಮಾಡಿರೋದು ಕಟ್ಟೋದು ಯಾವಾಗ? ಹೋಟೆಲ್ ಬಾಡಿಗೆ ಕಟ್ಟೋದಂಗೆ? ಹೋಟೆಲ್ನ ಒಂದು ಡೆವಲಪ್ ಮಾಡೋದಕ್ಕೆ ಗುಡ್ವಿಲ್ ಕೊಟ್ಟು ಅದನ್ನು ಜಾಗ ತಗೊಂಡಿರ್ತಾರಲ್ಲ, ಅಲ್ಲಿ ಒಂದು ಇಂಟೀರಿಯರ್ ಎಲ್ಲ ಮಾಡಿಸಿರ್ತಾರಲ್ಲ, ಆ ಬಂಡವಾಳ ಎಲ್ಲಿ ದುಡ್ಡು? ಹೋಟೆಲ್ ತಿಂಗಳನ್ಗಟ್ಲೆ ಮುಚ್ಚೋದ್ರೆ ಏನು ಕತೆ? ಹಾಗಾಗಿ ಹೋಟೆಲ್ ಮಾಲೀಕರ ಆತ್ಮಹತ್ಯೆ ಅಂತ ಪ್ರಕರಣಗಳು ಬಂದಿದೆ. ಆದರೆ ಆತ್ಮಹತ್ಯೆ ಅಂತ ಒಂದು ಕೆಟ್ಟ ಕೃತ್ಯಕ್ಕೆ ಯಾರು ಕೈ ಹಾಕಬಾರ್ದು. ಆದರೆ ಈ ರೀತಿಯಾದಂಥ ಸಂಕಷ್ಟ ಸುಳಿಗೆ ಸಿಕ್ಕಾಕೊಂಡಿರೋರು ಆದಷ್ಟು ಬೇಗ ಹೊರಬರೋದಕ್ಕೆ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ ಅನ್ನೋದನ್ನು, ಆ ಒಂದು ಆಶಾವಾದವನ್ನು ಮನಸ್ಸಲ್ಲಿ ಇಟ್ಕೊಂಡಿರಬೇಕು. ಇದು ಗ್ಯಾರಂಟಿ ನ್ಯೂಸ್ ಕಳಕಳಿ ಕೂಡ. ಆದರೆ ಈ ಥರ ಸುದ್ದಿಗಳಂತೂ ಬರ್ತಾ ಇದ್ದಾವೆ ಒಂದೊಂದಾಗಿ. ಆನಂತರ ಭಾರತದ ಒಟ್ಟಾರೆ GDP ವೃದ್ಧಿ ದರ ಏನಿದೆ ಅದು ಈಗಾಗಲೇ ಕುಸಿತ ಕಂಡಿದೆ. ಏನಾಗಿದೆ, ಭಾರತ GDP 8.4% ಆಗಬಹುದು ಈ ವರ್ಷ, ಅಂದರೆ ಮಾರ್ಚ್ ಅಂತ್ಯದ ವೇಳೆಗೆ ಅನ್ನೋ ನಿರೀಕ್ಷೆ ಇತ್ತು. ಆದರೆ ಅದು 7.8% ಕುಸಿಯೋ ಸಾಧ್ಯತೆ ಇದೆ. ಯುದ್ಧ ಶುರುವಾಗಿ ಒಂದೇ ತಿಂಗಳಿಗೆ ಸರಿಸುಮಾರು 0.5% GDP, ದೇಶದ GDP ಕುಸಿಯುವಂಥ ಭೀತಿ ಕಂಡು ಬರ್ತಾ ಇದೆ. ಆಮೇಲೆ ಈಗಾಗಲೇ ನಿಮ್ಗೆಲ್ಲರಿಗೂ ಗೊತ್ತು, ದಿನ ಶೇರ್ ಮಾರ್ಕೆಟ್ ಕ್ರ್ಯಾಶ್ ಅಂತ ಬರ್ತಾ ಇದೆ. ನೆನ್ನೆ ಅಷ್ಟೇ 12 ಲಕ್ಷ ಕೋಟಿಯಷ್ಟು ಹೂಡಿಕೆ ನಷ್ಟ ಆಗಿತ್ತು. ಇವತ್ತು ಕೂಡ ಶೇರ್ ಮಾರ್ಕೆಟ್ ಬಿದ್ದಿದೆ. ಇದುವರೆಗೂ 10,000ಕ್ಕೂ ಹೆಚ್ಚು ಅಂಕ ಕುಸಿತ ಕಂಡಿದೆ. ಅಂದರೆ ಯುದ್ಧ ಆರಂಭಕ್ಕೂ ಮೊದಲು 84,000 ಇತ್ತು, ಈಗ ಅದು 72,000ಗೆ ಬಂದಿದೆ. ಅಂದರೆ 12,000 ಅಂಶಗಳಷ್ಟು ಕುಸಿತವನ್ನು ಕಂಡಿದೆ ಶೇರ್ ಮಾರ್ಕೆಟೇ. ಚೇತರಿಕೆ ಕಾಣೋ ಲಕ್ಷಣವೇ ಇಲ್ಲ. ನಿಫ್ಟಿ ಕೂಡ ಕುಸಿತಾ ಇದೆ ಸತತವಾಗಿ. ಆಮೇಲೆ ಈ ಒಂದು ಎಫೆಕ್ಟ್ ಏನಿದೆ ಅದು ಕೃಷಿಗಿಂದ ಶುರುವಾಗುತ್ತೆ ನೋಡಿ. ಕೃಷಿಗೇನು, DAP ಗೊಬ್ಬರ ಇರ್ಬೋದು, ಬೇರೆ ಬೇರೆ ರಾಸಾಯನಿಕ ಗೊಬ್ಬರಗಳ ತಯಾರಿಕೆಗೆ ಪೆಟ್ರೋಲ್ ಬೇಕು, ಪೆಟ್ರೋಲಿಯಂ ಉತ್ಪನ್ನಗಳು ಬೇಕು, ಕೆಮಿಕಲ್ಸ್ ಬೇಕು. ಅಲ್ಲಿಂದ ಮತ್ತು ತೈಲ ಉತ್ಪಾದನೆ, ಅಂದರೆ ಭಾರತದಲ್ಲಿ ಬೇರೆ ಬೇರೆ, ಅಂದರೆ ಪೆಟ್ರೋಲಿಯಂ ತೈಲ ಮಾತ್ರ ಅಲ್ಲ, ಬೇರೆ ಬೇರೆ ತೈಲಗಳ ಉತ್ಪಾದನೆಗೆ, ಅಂದರೆ ಕೃಷಿಯಿಂದ ಮೂಲಗಳಿಂದ ಬರುವಂಥ ತೈಲಗಳ ಉತ್ಪಾದನೆಗೂ ಕೂಡ ಇದು ಹೊಡೆತ ಕೊಡ್ತಾ ಇದೆ. ಮತ್ತು ಇಂಧನಕ್ಕೆ ಹೊಡೆತ ಕೊಡ್ತಾ ಇದೆ. ಏನೊಂದು ಇವಾಗ ಏನಾಗ್ತಾ ಇದೆ ಅಂದರೆ, ಅಣು ವಿದ್ಯುತ್ ಇರ್ಬೋದು, ಜಲವಿದ್ಯುತ್ ಇರ್ಬೋದು, ಮತ್ತು ಪವನ ವಿದ್ಯುತ್, ಅದಕ್ಕೆ ಸೌರ ವಿದ್ಯುತ್, ಅದಕ್ಕೆ ಹೆಚ್ಚಿನಾಗಿ ಡಿಪೆಂಡೆಂಟ್ ಆಗೋ ಥರ ಆಗ್ತಿದೆ. ಹಂಗಾಗಿ ಈ ಇಂಧನ ಕ್ಷೇತ್ರಕ್ಕೂ ಒತ್ತಡ ಬೀಳ್ತಿದೆ. ಆಹಾರ ವಲಯಕ್ಕಂತೂ ತುಂಬ ದೊಡ್ಡ ಒತ್ತಡ ಬೀಳ್ತಿದೆ. ಯಾಕೆಂದರೆ ಫುಡ್ ಪ್ರೊಸೆಸಿಂಗ್ ಯೂನಿಟ್ಗಳಿಗೆ ಇಂಧನ ಸಾಕಾಗ್ತಿಲ್ಲ. ಆನಂತರ ಆಹಾರ ಏನು ಪದಾರ್ಥಗಳನ್ನ ಬೆಳಿತೀವಿ ಅದನ್ನು ಕೊಲ್ಲಿ ರಾಷ್ಟ್ರಗಳಿಗೆ ರಫ್ತು ಮಾಡೋಕ್ಕಾಗ್ತಿಲ್ಲ. ಮತ್ತು ಇನ್ನು ಅಲ್ಯೂಮಿನಿಯಂ ರಂಗ ಏನಿದೆ ಅವಕ್ಕೆ ಅತಿ ಹೆಚ್ಚಿನ ಮಟ್ಟದ ಇಂಧನ ಬೇಕು, ಅದರಲ್ಲೂ ಡೀಸೆಲ್ ಬೇಕು. ಯಾಕೆಂದರೆ ಅಲ್ಯೂಮಿನಿಯಂ ಉತ್ಪನ್ನಗಳನ್ನು ಪ್ರೊಸೆಸ್ ಮಾಡೋದಕ್ಕೆ ಇಂಧನದ ಅಗತ್ಯತೆ ತುಂಬ ಇರುತ್ತೆ.
ಇನ್ನು ರಾಸಾಯನಿಕ ಉತ್ಪಾದನೆ ರಂಗಕ್ಕೆ ಹೊಡೆತ ಬಿದ್ದಿರೋದೇನಕ್ಕೆ ಅಂದರೆ ಪೆಟ್ರೋಕೆಮಿಕಲ್ಸ್ ನಮಗೆ ಉತ್ಪಾದನೆ ಮಾಡೋದು ಕಷ್ಟ ಆಗ್ತಿದೆ. ಯಾವಾಗ LPG ಉತ್ಪಾದನೆಗೆ ಆದ್ಯತೆ ಕೊಡಿ ಅಂತ ಹೇಳ್ತೋ ಅವಾಗ ಪ್ರೊಫೈನ್ ಮತ್ತು ಬ್ಯೂಟೈನ್ ಅಂತ ಏನು 2 ಅನಿಲಗಳಿರುತ್ತೆ, ಅನಿಲಗಳನ್ನು ಕೇವಲ ನೀವು LPG ಉತ್ಪಾದನೆಗೆ ಬಳಸಬೇಕು ಅಂತ ಹೇಳಿದಾಗ ಅದರಿಂದ ಪೆಟ್ರೋಕೆಮಿಕಲ್ಸ್ ಮಾಡೋಕ್ಕಾಗ್ತಿಲ್ಲ. ಹಂಗಾಗಿ ರಾಸಾಯನಿಕ ಉತ್ಪಾದನಾ ರಂಗಕ್ಕೆ ಭಾರಿ ಹೊಡೆತ ಕೊಟ್ಟಿದೆ, ಪ್ಯಾಕೇಜಿಂಗ್ ಇಂಡಸ್ಟ್ರಿಗೆ ಹೊಡೆತ ಕೊಟ್ಟಿದೆ, ಪ್ಲಾಸ್ಟಿಕ್ ಉತ್ಪಾದನೆ ಹೊಡೆತ ಕೊಟ್ಟಿದೆ. ಈ ರೀತಿ ಹಲವು ರೀತಿಯ ಹೊಡೆತಗಳನ್ನು ಭಾರತ ಅನುಭವಿಸ್ತಾ ಇದೆ ಈ ಯುದ್ಧದಿಂದ. ಮತ್ತು ದೇಶಾದ್ಯಂತ ಹಲವಾರು ರಂಗಗಳಲ್ಲಿ ಉದ್ಯೋಗ ಕುಸಿತ ಕೂಡ ಆಗ್ತಿದೆ. ಫಾರ್ ಎಕ್ಸಾಂಪಲ್ ನಿಮಗೆ ನಾನು ಆವಾಗ ತಾನೇ ಹೇಳಿದೆ, ಯಾವುದೋ ಒಂದು ಹೋಟೆಲ್, ಆ ಹೋಟೆಲ್ನ ಮುಚ್ಚಾಕಿದ್ರು ಅಂದ್ಕೊಳ್ಳಿ, ಅಥವಾ ಹೋಟೆಲ್ನಲ್ಲಿ ನಮಗೆ LPG ಕೊರತೆ ಇದೆ ಅಂತ ಹೇಳ್ಬಿಟ್ಟು 50 ಜನ ಕೆಲಸ ಮಾಡೋ ಕಡೆ 20 ಜನಕ್ಕಷ್ಟೇ ಕೆಲಸ ಕೊಟ್ಟು ಇನ್ನು 30 ಜನಕ್ಕೆ ಕಡ್ಡಾಯ ರಜೆ ಅಂತ ಕೊಟ್ಟು ಕಳಿಸಿರ್ತಾರೆ. ಎಲ್ಲಿವರೆಗೂ ಗೊತ್ತಿಲ್ಲ. ಇದು LPG ಸರಿ ಹೋದ್ಮೇಲೆ ಬಂದ್ರಪ್ಪ ಅಂತ ಹೇಳಿ ಅಂದರೆ ಆ 30 ಜನ ಕೆಲಸ ಹೋಯ್ತು. ಇದೊಂದು ಎಕ್ಸಾಂಪಲ್ ಅಷ್ಟೇ. ಇದೇ ರೀತಿ ಬೇರೆ ಬೇರೆ ರಂಗಗಳಲ್ಲಿ, ಕೈಗಾರಿಕಾ ವಲಯಗಳಲ್ಲಿ ಯಾವಾಗೆಲ್ಲ ಇಂಧನ ಇಲ್ಲದೆ ಆ ಒಂದು ಕೈಗಾರಿಕೆಗಳು ನಿಂತ್ಕೊಂತವೋ ಆವಾಗ ಉದ್ಯೋಗಾವಕಾಶಗಳ ಕುಸಿತ ಆಗುತ್ತೆ. ಸಹಜವಾಗಿ ಅದರ ಎಫೆಕ್ಟ್ ಯಾವ್ದ ಮೇಲೆ ಆಗುತ್ತೆ? ಜನ ಹಣ ಇಲ್ದಲೆ ಸಾಲ ಮಾಡಕ್ಕೆ ಹೋಗ್ತಾರೆ. ಈ ರೀತಿಯಾದ ಈಗ ಸಾಲ ಮಾಡಕ್ಕೆ ಅವ್ರಿಗೆ ಬಡ್ಡಿ ಹೊರೆ ಅವ್ರ ಮೇಲೆ ಬೀಳುತ್ತೆ. ಅಂದರೆ ಇವೆಲ್ಲದು ಒಂದು ಇಂಟರ್ ಕನೆಕ್ಟೆಡ್ಡು. ಈ ರೀತಿಯಾದಂಥ ಸಮಸ್ಯೆಗಳು ಇರೋ ಕಾರಣದಿಂದಾಗಿ ಪ್ರಧಾನಿ ಮೋದಿಯವರು ಲೋಕಸಭೆಯಲ್ಲಿ ಮತ್ತು ಇವತ್ತು ರಾಜ್ಯಸಭೆಯಲ್ಲೂ ಕೂಡ ಕಳವಳ ವ್ಯಕ್ತಪಡಿಸಿರೋದು. ಆದರೆ ಇಷ್ಟೆಲ್ಲ ಆಗ್ತಿದೆ ಹಂಗಂತ ಹೇಳ್ಬಿಟ್ಟು ದೇಶ ಮುಳುಗೋಗ್ಬಿಡುತ್ತಾ? ಆ ಥರ ಅಲ್ಲ. ಈ ಎಲ್ಲ ಸಮಸ್ಯೆಗಳಿಂದನೂ ಪಾಠ ಕಲ್ತಿದೆ ಭಾರತ. ಈ ಹಿಂದೆ ಕೂಡ ಸಾಕಷ್ಟು ಯುದ್ಧಗಳನ್ನು ನೋಡಿದೆ. ಈ ಎಲ್ಲವೂ ಕೂಡ ತಾತ್ಕಾಲಿಕ ಸಮಸ್ಯೆಗಳಷ್ಟೇ. ಇವೆಲ್ಲದರಿಂದ ದೇಶ ಹೊರಬರುತ್ತೆ. ಆದರೆ ಈ ಸಮಯದಲ್ಲಿ ಜನ ವದಂತಿಗಳಿಗೆ ಕಿವಿ ಕೊಡಬಾರ್ದು. ಮತ್ತು ಈ ಒಂದು ವದಂತಿಗಳಿಗೆ ಕಿವಿ ಕೊಟ್ಟು ಒಂದು ರೀತಿಯಾದಂತಹ ತಪ್ಪು ದಾರಿಗೆ ಇಳಿಯುವಂಥದ್ದು ಮತ್ತು ತಮ್ಮ ಜೀವಕ್ಕೆ ಅಪಾಯ ಮಾಡ್ಕೊಳ್ಳೋಂಥದ್ದು, ಆ ರೀತಿಯಾದಂಥ ಕೃತ್ಯಗಳ ಕೈ ಹಾಕಬಾರ್ದು. ಮತ್ತು ವದಂತಿಗಳನ್ನು ನಂಬಿ ಜನ ಭಯಭೀತರಾಗಿ ಪ್ಯಾನಿಕ್ ಬೈಯಿಂಗ್ ಕೂಡ, ಅಂದರೆ ಏನೋ ಸಿಗೋದಿಲ್ವೇನೋ ಮುಂದಿನ ದಿನಗಳಲ್ಲಿ ಅಂತ ಖರೀದಿ ಕೂಡ ಮಾಡೋಕ್ಕೆ ಮುಗಿಬೀಳಬಾರ್ದು. ನಮ್ಗೆ ಎಷ್ಟು ಅಗತ್ಯ ಇದೆಯೋ, ಏನು ಬೇಕೋ ಅದನ್ನು ಖರೀದಿ ಮಾಡಬೇಕು. ಸರ್ಕಾರ ಸುಭದ್ರವಾಗಿದೆ. ಇವತ್ತು ನಾಳೆ ನಾಡದ್ದು ಅಂತ ಹೇಳ್ಬಿಟ್ಟು ನಾವು ವೆಯ್ಟ್ ಮಾಡ್ತಾ ಕುತ್ಕೊಳ್ಳೋದಲ್ಲ. ಕೆಲವೇ ದಿನಗಳಲ್ಲಿ ಈ ಒಂದು ಪರಿಸ್ಥಿತಿ ಸರಿ ಹೋಗುತ್ತೆ ಅನ್ನೋ ಆಶಾವಾದದೊಂದಿಗೆ ನಾವು ಜೀವನ ಮಾಡಬೇಕಾಗಿದೆ. ಜೊತೆಗೆ ನಾವು ನಮ್ಮ ದೇಶದ ಪರ, ನಮ್ಮ ಕುಟುಂಬದ ಪರ ನಿಲ್ಲಬೇಕಾಗಿದೆ ವೀಕ್ಷಕರೇ.